Very good evening, ಎಲ್ಲರಿಗೂ. Welcome to my live. I think 3-4 minutes extra ಆಗಿದೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಓಕೆ, ಸೊ ಇಲ್ಲಿ ಫಸ್ಟ್ ಯಾರು ಜಾಯ್ನ್ ಆಗಿದ್ದಾರೆ? ದೀಪ್ತಿ ನಾಯಕ್ 82 ಅವರು. ಹಲೋ, ಫಸ್ಟ್ ಜಾಯ್ನ್ ಆಗಿದ್ದೀರಾ? ನಾನು ಯಾವತ್ತೂ ಫಸ್ಟ್ ಜಾಯ್ನ್ ಆದವ್ರನ್ನ ಐ ಡೆಫಿನೆಟ್ಲಿ ಅಕ್ನಾಲೇಜ್ ದ. ಓಕೆ, ಸಾತ್ವಿಕ್, ತೇಜಸ್ ಅವರು, ಗೌರೀಶ್, ಶೈವ ಆ್ಯಂಡ್ 5 ಅದರ್ಸ್ ಅವರು, ಕಾಂತರಾಜ್ ಕಿಚ್ಚ ಅವರು, ಹಾಯ್. ನೀವಿದ್ರೆ ನಮಗೊಂಥರ ಎಕ್ಸ್ಟ್ರಾ ಪವರ್ ಬಂದಂಗೆ. ನಮ್ಮ ಹತ್ರ ಬೇಡ ಅಂದ್ಕೊಂಡೇನೆ ಶುರು ಮಾಡೋಣ ಅಲ್ವಾ? ಏನಂತೀರ? ನಮ್ಮ ಹತ್ರ ಬೇಡ. ಓಕೆ, ನಾವು ಸರಿ ಇಲ್ಲ. ಯಾಕೆ ಬೇಕು ನಿಮಗೆಲ್ಲ ಸುಮ್ಮನೆ? ಗೌರೀಶ್, ಶೈವ ಮೇಡಮ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ವೆರಿ ಗುಡ್. ನಾವು ಯಾವಾಗಲೂ ಚೆನ್ನಾಗೇ ಇರ್ತೀವಿ, ನಾವು ಯಾವಾಗಲೂ ಸಖತ್ತಾಗೇ ಇರ್ತೀವಿ. ಯಾಕಂದರೆ ನಿಮ್ಗಳ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರುತ್ತೆ ಯಾವಾಗಲೂ. ಅದಕ್ಕೆ ನಾವು ಯಾವಾಗಲೂ ಸಖತ್ತಾಗಿರ್ತೀವಿ. ದೀಪ್ತಿ ನಾಯಕ್, ನೀವು ಬೊಗಳ್ತಾ ಇರೋದು ಇಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾ ಇದೆ. ಆರಾಮಾಗಿರಿ. ನಿಮ್ಮ ಯಶ್ ಬಾಸ್ ಬಗ್ಗೆನೂ ಮಾತಾಡ್ತೀವಿ, ನಿಮ್ಮ ಟಾಕ್ಸಿಕ್ ಬಗ್ಗೆನೂ ಮಾತಾಡ್ತೀವಿ, ನಿಮ್ಮ ಥರ ಟಾಕ್ಸಿಕ್ ಫ್ಯಾನ್ಸ್ ಬಗ್ಗೆನೂ ಮಾತಾಡ್ತೀವಿ. ಸ್ವಲ್ಪ ಸಮಾಧಾನ, ಅರ್ಥ ಆಯ್ತಾ? ಓಕೆ, ಸೊ ಬಂದ ತಕ್ಷಣ ಇಲ್ಲಿ ಬೊಗಳಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಆಮೇಲೆ ನಾವು ಕಾರ್ಪೊರೇಷನ್ ಕರೆಸ್ಬೇಕಾಗುತ್ತೆ. ಮಿಸ್ ದೀಪ್ತಿ ನಾಯಕ್, ಓಕೆ, ಡೋಂಟ್ ಆಕ್ಟ್ ಟಾಕ್ಸಿಕ್ಸ್ ಲೈಕ್ ಯುವರ್ ಬಾಸ್. ಓಕೆ, ಆರಾಮಾಗಿರಿ, ಮಾತಾಡ್ತೀವಿ. ನಿಮ್ಮ ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ನಾವು ಲೈವ್ ಆಗಿ ಬಂದಿರೋದು, ಅರ್ಥ ಆಯ್ತಾ? ಲೈವಲ್ಲಿ ಇದ್ದೀರಾ ಅಂತಂದರೆ ಅಮೀಕೊಂಡು ಸ್ವಲ್ಪ ಆರಾಮಾಗಿ ಕುತ್ಕೊಳ್ಳಿ. ದೀಪ್ತಿ ಅವರೇ, ತಾವು ಹುಡುಗಿಯಾಗಿ ಒಂದು ಲೇಡಿಯಾಗಿ ಇಲ್ಲಿ ಬಂದು ಲೈವಿಗೆ ನಮ್ಮ ಮುಂದೆ ನಮಗೆ ಆವಾಜ್ ಆಗ್ತಿರಲ್ಲ. ನೀವು ಎಷ್ಟು ಟಾಕ್ಸಿಕ್ ಆಗಿರ್ಬೋದು. ಏನಿಲ್ಲ, ನಿಮ್ಮ ಬಾಸ್ ನಿಮ್ಮ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಯಾರಪ್ಪ? ಕಾಂತರಾಜ್ ಕಿಚ್ಚ ಅವರು, ಊಟ ಆಯ್ತಾ ಮೇಡಮ್ ಅಂತೆ. ಊಟನಾ? ನಾವು 7 ಗಂಟೆಗೆ ಊಟ ಮಾಡ್ತೀವಿ. ಫಿನಿಶ್ಡ್. ಆ್ಯಡ್ ಸಮ್ ಬಾಯ್ಲ್ಡ್ ವೆಜಿಟಬಲ್ಸ್, ರಾಗಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದು ಫುಲ್ ಗಟ್ ಮಸ್ತಾಗಿ ಬಂದಿದ್ದೀವಿ. ಓಕೆ, ಸೊ ಕೀರ್ತಿ ರಾಜ್ ಅವರು ಜಾಯ್ನ್ ಆಗಿದ್ದಾರೆ, ಹಾಯ್. ಸಾಗರ್ HS ಅವರು, ಹಾಯ್. ನಮ್ಮ DOP ಪಟೇಲ್ ಅವರು ಜಾಯ್ನ್ ಆದರು ಮೊನ್ನೆ ಇಲ್ಲೆಲ್ಲೋ, ಹಾಯ್. ಗಗನ್ 1228 ಜಾಯಿಂಟ್ ವೇವ್. ಓಕೆ, ಸೊ ಏನಿದು ಮ್ಯಾಮ್? ಯೋ ನೇವಲ್ ಇಸ್ ಹಾಟಾ? ನನ್ನ ನೇವಲ್ ನೀವೆಲ್ಲಿ ನೋಡಿದ್ರಪ್ಪ ಇತ್ತೀಚೆಗೆ? ಹಿಂದ್ಗಡೆ ನೋಡಿರ್ತೀರಾ ಸಾಂಗ್ಸಲ್ಲಿ, ಅಲ್ಲಿ ಇಲ್ಲಿ. ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಏನು ಗೊತ್ತಾ, ನೇವಲ್ಲು ಅವು ಇವು ಎಲ್ಲ ಆ್ಯಸ್ ಎನ್ ಆರ್ಟಿಸ್ಟ್ ತೋರಿಸೋದು. ಸೊ ಇಫ್ ಯು ಥಿಂಕ್ ಇಟ್ಸ್ ಹಾಟ್, ಥ್ಯಾಂಕ್ ಯು. ವಿ ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್ ಇನ್ ದ ಜಿಮ್. ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ 100, 200 ಇಲ್ಲ 300 ಕ್ರಂಚಸ್ ಮಾಡಿದ್ರೆ ಮಾತ್ರ ಸ್ಟಮ್ಮಿ ಫ್ಲ್ಯಾಟ್ ಆಗೋದು. ಈಗ ನಾನು ಅದಕ್ಕಿಂತ ಜಾಸ್ತಿನೇ ಮಾಡ್ತೀನಿ. ಆ್ಯಂಡ್ ಜಿಮ್ಮಿಗೆ ಹೋಗೋದು ನಾನು ಇನ್ನೂ ಬಿಟ್ಟಿಲ್ಲ. ಆ್ಯಂಡ್ ನನ್ನ ನೇವಲ್ ಹಾಟ್ ಆಗಿದೆ ಅಂತ ಅಂದರೆ ನನ್ನ ಜಿಮ್ ಇನ್ಸ್ಟ್ರಕ್ಟರ್ಗೆ ಅದರದ ಕ್ರೆಡಿಟ್ ಹೋಗಬೇಕು. ಸೊ ಐ ವಿಲ್ ಟೆಲ್ ಹಿಮ್. ಓಕೆ, ಸೊ ಇಲ್ಲಿ ತುಂಬ ಜನ ಜಾಯಿನ್ ಆಗ್ತಾ ಇದ್ದೀರಾ. ಎಲ್ಲರಿಗೂ ನಾನು ಆ ಥರ ಏನಿಲ್ಲ ಬಿಡಿ ಕಾಂತರಾಜ್ ಕಿಚ್ಚ ಅವರೇ, ನಾವೇನು ಬ್ಯುಸಿ ಇಲ್ಲ. ನಿಮಗೋಸ್ಕರ ನಾವು ಯಾವತ್ತೂ ಬ್ಯುಸಿ ಇರಲ್ಲ. ಓಕೆ, ಗೌರೀಶ್, ಶೈವ ಅವರು ಇವರು ಎಲ್ಲರೂ ಬಂದು ಇಲ್ಲಿ ತುಂಬ ಬೊಗಳ್ತಾ ಇದ್ದಾರೆ, ಆಯಿತಾ? ಸ್ವಲ್ಪ ಅಮ್ಮಿಕೊಂಡು ಸುಮ್ಮನೆ ಇರಿ. ಯಾಕೆ ನಮ್ಮ ಹತ್ರ ಉಗಿಸ್ಕೊತೀರಾ? ನೀವೆಲ್ಲ ನಿಮ್ಮ ಯಶ್ ಬಾಸ್ ಫ್ಯಾನ್ಸ್ ಆಗಿರ್ಬೋದು. ನಾವು ನಮ್ಮ ಅಣ್ಣವ್ರ ಫ್ಯಾನು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನು. ಕನ್ನಡನ ನಾವು ಹುಟ್ಟಿದಾಗಿಂದ ಅದಕ್ಕಿಂತ ಮುಂಚೆಯಿಂದಾನು ನೋಡ್ಕೊಂಬಂದಿದ್ವಿ, ಅರ್ಥ ಆಯ್ತಾ? ಸೊ ನಿಮ್ಮ ಯಶ್ಗಿಂತ ಮುಂಚೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ನಾವು. ಕನ್ನಡಕ್ಕೆ ಯಾವ್ಯಾವಾಗ ನಾವು ಆವಾಜ್ ಉಠಾನೆ का ना तब तभी हम आवाज उठाती. समझ में आ गया? सो इधर आके बोगलने को थोड़ा टेरो आती. तुम्हारा यश के बारे में बात करती, टॉक्सिक के बारे में भी बात करती.
ನಮ್ಮನ್ನ ಲೈವ್ ಜಾಯಿನ್ ಮಾಡ್ಕೋತೀರಾ ಮೇಡಮ್ ಅಂತೆ. ಬೇಡ ಬಿಡಿ, ಯಾಕೆ ಸುಮ್ಮನೆ, ನೀವು ಸುಮ್ಮನೆ ಅಲ್ಲಿದ್ದರೆ ಸಾಕು, ಆಮೇಲೆ ನಾವು ನಿಮ್ಮ ಸಪೋರ್ಟ್ ತೊಗೊಂಡ್ವಿ ಅಂತ ಅದೊಂದು ಬೇರೆ. ನಿಮ್ಗಳ ಕೈಯೆಲ್ಲ ನಮ್ಮ ತಲೆ ಮೇಲಿದ್ರೆ ಅಷ್ಟೇ ಸಾಕು, ಒಂದು ಡೈಲಾಗ್ ಸಾಕು ನಮ್ಮದು, ನಮ್ಮ ಹತ್ರ ಬೇಡ ಅಷ್ಟೇ, ಸಿಂಪಲ್ ಆಯಿತಾ. ಸೊ ಈಗ ನಾನು ಶುರು ಮಾಡ್ತೀನಿ. ಮೊನ್ನೆ ನಾನು ಒಂದು ರೀಲ್ ಹಾಕಿದ್ದೆ, ಏನಂತ, ಟಾಕ್ಸಿಕ್ ಅಂತ ತಾನೆ. ನಾನು ಎಲ್ಲಾದ್ರೂ ಯಶ್ ಅಂತ ಅದರಲ್ಲಿ ಹಾಕಿದ್ದೀನ, ಟಾಕ್ಸಿಕ್ ಮೂವಿ ಅಂತ ಹಾಕಿದ್ದೀನ, ಟಾಕ್ಸಿಕ್ ಕನ್ನಡ ಅಂತ ಹಾಕಿದ್ದು. ನನ್ನ ಡೈಲಾಗು ಐ ಆಮ್ ಟಾಕ್ಸಿಕ್ ಅಂತ ಎಂಡಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಕ್ಲಿಯರಾಗಿ ಗೊತ್ತಾಯ್ತೋ ಇಲ್ವೋ ನಿಮಗೆ? ಗೊತ್ತಾಯ್ತು ತಾನೆ. ಮತ್ತೆ ಕುಂಬಳಕಾಯಿ ಕಳ್ಳ ಅಂದರೆ ನೀವೆಲ್ಲ ಹೆಗಲ್ ಮುಟ್ಟಿ ಯಾಕೆ ನೋಡ್ಕೋತಾ ಇರೋದು? ನಾನು ಎಲ್ಲಾದರೂ ಹೇಳಿದ್ನ ಯಶ್ ಬಗ್ಗೆ ನಾನು ಹೇಳಿರೋದು, ಟಾಕ್ಸಿಕ್ ಕನ್ನಡ ಮೂವಿ ಬಗ್ಗೆ ನಾನು ಮಾತಾಡ್ತಾ ಇರೋದು ಅಂತ? ಫಸ್ಟ್ ಡೈಲಾಗು ಅದರಲ್ಲಿರೋದೇ, ನಿಮ್ಮ ಟ್ರೈಲರಲ್ಲಿರೋದೇ ಬೇರೆ ಥರ, ನಾನು ಹೇಳಿರೋದೇ ಬೇರೆ ಥರ. ಅದು ಹೆಂಗೆ ನೀವು ಅದನ್ನು ಎರಡನ್ನೂ ಒಂದು ಮಾಡಿ ನೀವೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡ್ಕೋತಾ ಇದ್ದೀರಾ? ಅದನ್ನು ನನಗೆ ಹೇಳಿ. ಅಲ್ಲ, ನಾನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿರೋದು, ಯಾಕೆ ಹೇಳಿದ್ದೀನಿ, ಅದನ್ನೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ಇದನ್ನು ಹೇಳಿ. ಅಂದರೆ ನಿಮ್ಗಳಿಗೂ ಆ ಟ್ರೈಲರು ಟೀಸರು ಇಷ್ಟ ಆಗಿಲ್ಲ, ಅದಕ್ಕೇನೆ ನಾವು ಅವ್ರ ಹೆಸರೇ ಹೇಳಿಲ್ಲ, ಟಾಕ್ಸಿಕ್ ಮೂವಿ ಅಂತಾನೆ ಹೇಳಿಲ್ಲ. ನೀವು ಆಲ್ರೆಡಿ ಬಂದು ನಮ್ಮನ್ನು ಹಂಗೆ ಹಿಂಗೆ ಇದು ಟಾಕ್ಸಿಕ್, ಅದೇನಕ್ಕೆ ನೀವು ಹಂಗೆ ಅಂದ್ಕೊಂಡಿದ್ದು? ಯಾಕಂದರೆ ನೀವುಗಳೇನೆ ಅದು ಚೆನ್ನಾಗಿಲ್ಲ ಅಂತ ನಿಮ್ಗಳಿಗೆ ಅನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರನೇ ನೀವುಗಳು ಇದು ಯಶ್ ಬಗ್ಗೆ, ಇದು ಟಾಕ್ಸಿಕ್ ಬಗ್ಗೆ ಅಂತ ಅನ್ಕೊತಾ ಇದ್ದೀರಾ ಆಲ್ರೆಡಿ. ಸೊ ನಾನು ಮೆನ್ಷನ್ನು ಮಾಡಿಲ್ಲ ಅಲ್ಲಿ, ನಾನು ಯಶ್ ಅಂತ ಮೆನ್ಷನ್ ಮಾಡಿದ್ದೀನ? ಟಾಕ್ಸಿಕ್ ಮೂವಿಗೆ ಇದು ಹಾಕಿರೋದು ನಾನು ಅಂತನ್ನ, ಐ ಆಮ್ ಟಾಕ್ಸಿಕ್ ಇನ್ ಕನ್ನಡ, ಐ ಸೆಡ್ ಅ ಡೈಲಾಗ್, ಐ ಆಮ್ ಟಾಕ್ಸಿಕ್ ಅಂತ. ಅದರಿಂದ ನಿಮ್ಗಳಿಗೆಲ್ಲ ಏನು ಪ್ರಾಬ್ಲಮ್ಮು ಹೇಳಿ ನನಗೆ? ಅದೊಂದಾಯ್ತಾ? ಸೊ ನಾನೇನು ಅಲ್ಲಿ ಮೆನ್ಷನ್ನೇ ಮಾಡಿಲ್ಲ, ನೀವೇ ಫ್ಯಾನ್ಸ್ ಎಲ್ಲ ಕೆರ್ಕೊಂಡು ಓಡ್ ಬಂದಿದ್ದೀರಾ ಅಂದರೆ ನಿಮ್ಗಳಿಗೂ ಆ ಟ್ರೈಲರ್ ಇಷ್ಟ ಆಗಿಲ್ಲ ಅಂತ ಅರ್ಥ ಆಯ್ತಾ? ಸೆಕೆಂಡ್ಲಿ, ಈಗ ನಾನು ಹೇಳ್ತೀನಿ, ನಾನು ಟಾಕ್ಸಿಕ್ ಟ್ರೈಲರ್ ನೋಡಿದೆ. ಫಸ್ಟ್ಲಿ ನಾನೊಬ್ಬ ಕನ್ನಡತಿಯಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಕನ್ನಡ ಸಿನಿಮಾಗಳು ಮುಂದೆ ಬರಬೇಕು ಅನ್ನೋದು ಭಾಳ ಇಂಟ್ರೆಸ್ಟ್ ಇದೆ ಆಯಿತಾ. ಕನ್ನಡ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳಿಬೇಕು ಅನ್ನೋದು ನನ್ನ ಆಸೆನೇ. ಹಾಗಿದ್ದಾಗ ಒಂದು ಟಾಕ್ಸಿಕ್ ಅಂತ ಮೂವಿ ಆಯಿತಾ, ಇವತ್ತು ಹಾಲಿವುಡ್ ಲೆವೆಲಿಗೆ ಮುಟ್ತಾ ಇದೆ, ಅಥವಾ ಬಾಲಿವುಡ್ಡಿಂದ ಹೀರೋಯಿನ್ಗಳನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂದಾಗ ನಂಗೆ ಖುಷಿ ಆಗುತ್ತೆ, ಬೇಜಾರಂತೂ ಆಗಲ್ಲ. ಬಟ್ ಇಂಥ ದೊಡ್ಡ ಒಂದು ಆಪರ್ಚುನಿಟಿನ ಈಗ ನೀವು ಯೂಸ್ ಮಾಡ್ಕೊಳ್ಳೋದು, ಹೆಣ್ಮಕ್ಳೆಲ್ಲ ಟ್ರೈಲರ್ ನೋಡಿದ್ರೆ ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರದು ಮೇಕಪ್ ಕಿತ್ತೋಗಿದೆ. ಯಶ್ ಮಾತ್ರ ಅಲ್ಲಿ ರಾಜಂತರ ಅಂತ ಬರ್ತಾ. ಇದೇನು ಮೇಲ್ ಈಗೋಗೋಸ್ಕರ ಮಾಡಿದ್ದೀರಾ ಸಿನಿಮಾನ? ಏನಕ್ಕೋಸ್ಕರ ಮಾಡಿದ್ದೀರಾ? ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ವಾ? 5 ಜನ, ಅದು ಕೌಂಟ್ ಮಾಡೋಕ್ಕೂ ಇಲ್ಲ ನನಗೆ, 5 6 ಜನ ಯಾರ್ಯಾರೋ ಉಮಾ ಕುರೇಶಿ ಇದ್ದಾರೆ ಆಯಿತಾ, ನಮ್ಮ ಕಿಯಾರ ಅಡ್ವಾನಿ ಇದ್ದಾರೆ, ರುಕ್ಮಿಣಿ ಅವರಿದ್ದಾರೆ, ನಮ್ಮವರೇ ನಯನತಾರ ಅವರಿದ್ದಾರೆ, ಇನ್ಯಾರ್ಯಾರೋ ಇದ್ದಾರೆ ಒಂದಷ್ಟು ಜನ, ನನಗೆ ಇನ್ನು ಮಿಕ್ಕಿದ್ದವ್ರ ಹೆಸರೆಲ್ಲ ಗೊತ್ತಿಲ್ಲ ಅಲ್ಲಿ, ಅಂದ್ರೂ ಒಂದು 5-6 ಜನ ಇದ್ದಾರೆ ಅಲ್ವಾ. ಅದರಲ್ಲಿ ಒಬ್ರನ್ನಾರು ನೀವು ಹೊಗಳ್ಕೊಂಡು ಒಂದು ಫೀಮೇಲ್ನ ಒಂದು ಬ್ಯೂಟಿಫೈ ಮಾಡಿ ತೋರಿಸಿದ್ದೀರಾ? ಒಬ್ರನ್ನ ಎಲ್ಲರೂ ಅಳತವ್ರೆ, ಇವರು ಅಳ್ತಾರೆ, ಅವರು ಅಳ್ತಾರೆ, ಅವ್ರು ಯಾರಿಗೋ ನಿನ್ಗೆ ರೇಟ್ ಎಷ್ಟು ಅಂತಾರೆ. ಇದನ್ನು ಮಾಡಕ್ಕ ನೀವು ಕಿರಿಯಾರ ಅವ್ರನ್ನ ಬಾಲಿವುಡ್ನಿಂದ ಕರ್ಸಿರೋದು ಇಲ್ಲಿಗೆ. ಅದನ್ನೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆಲ್ಲ ಥೂ ಅಂತ ಫಸ್ಟ್ ಉಗಿಬೇಕು. ಯಾರ್ಯಾರು ಅಷ್ಟಕ್ಕೆ ಸಪೋರ್ಟ್ ಮಾಡ್ಕೊಂಡು ಫ್ಯಾನ್ಸ್ ನಮ್ಮ ಹತ್ರ ಬರ್ತಾ ಇದ್ದೀರಾ ಅಲ್ವಾ, ನಿಮಗೆಲ್ಲ ಕ್ಯಾಕರ್ಸಿ ಥೂ ಅಂತ ಉಗಿಬೇಕು. ಯಾಕೆ ಹೇಳಿ? ಈ ಥರನ ನೀವು ಸಪೋರ್ಟ್ ಮಾಡೋದು? ಯಾರೋ ಒಬ್ರು ಪಾಪ ಬಾಲಿವುಡ್ ಅವರು ನಮ್ಮನ್ನು ನಂಬ್ಕೊಂಡು, ಕನ್ನಡ ನಂಬ್ಕೊಂಡು, ಕಿಯಾರ ಅಂತ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ನ ನೀವು ಎಷ್ಟಗತ್ಯ ಅಂತ ನೀವು ಕೇಳಿದ್ರೆ ಟ್ರೈಲರಲ್ಲಿ, ಆ ಯಮ್ಮಂಗೆ ಕನ್ನಡ ಬರುತ್ತೋ ಇಲ್ವೋ, ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಥರನ ನೀವು ಪೋರ್ಟ್ರೈ ಮಾಡೋದು ಅವ್ರನ್ನ ಬಾಲಿವುಡ್ಡಿಂದ ಕರ್ಕೊಂಬಂದು.
ಅದೇ ಅವ್ರ ಹೆಂಡ್ತಿನೋ ಅಥವಾ ಅವ್ರ ಮಕ್ಕಳೋ ಈ ಥರ ನಾವು ಬೇರೆ ಇಂಡಸ್ಟ್ರಿಗೆ ಹೋಗಿ ಯಾರೋ ಫಸ್ಟ್ ಟೈಮೇ ಅವ್ರಿಗೆ ಎಷ್ಟು ತಗೋತೀಯ ಅಂತ ಡೈಲಾಗ್ ಹಾಕಿದ್ರೆ ಅವ್ರು ಸುಮ್ಮನಿರ್ತಿದ್ರಾ ಇಲ್ವಾ? ಈ ಥರನ ನೀವುಗಳು ಪೋರ್ಟ್ರೇ ಮಾಡೋದು ಬಾಲಿವುಡ್ಡಿಂದ ಕರ್ಕೊಂಬಂದು ಕನ್ನಡನ ಎಲ್ಲರೂ ನೆಕ್ಸ್ಟ್ ಚೀಚಾ ಅಂತ ಉಗಿತಾರೆ. ಫಸ್ಟ್ ಆಫ್ ಆಲು ಸರ್ಸೆದು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು ಆಯ್ತಾ. ನೋರಾ ಫತೇಹಿ ಅವರು ಬಂದು ಇಲ್ಲಿ ಮುಖ ಮಸಿ ಮಾಡಿಸ್ಕೊಂಡು ಹೋದ್ರು. ಈಗ ನೆಕ್ಸ್ಟ್ ಕಿಯಾರನ್ ಕರ್ಕೊಂಬಂದಿದ್ದೀರಾ ನೀವು ಅವ್ರ ಮುಖ ಮಸಿ ಮಾಡೋಕ್ಕೆ. ಮುಖ ಎಲ್ಲ ಮಸಿನೇ ಅವ್ರದ್ದು. ಒಂದು ನೆಟ್ಟಿಗೆ ಬ್ಯೂಟಿಫುಲ್ ಕ್ಲೋಸಪ್ ಇಲ್ಲ ಯಮ್ಮಂದು ಇಡೀ ಒಂದು ಟ್ರೈಲರಲ್ಲಿ. ಏನು ಮೇಲ್ ಈಗೋನ ಗ್ಲೋರಿಫೈ ಮಾಡ್ತಾ ಇದ್ದೀರಾ ನೀವು? ಏನಂತ ಅನ್ಕೊಂಡಿದ್ದೀರಾ? ಏನಂತ ಅನ್ಕೊಂಡಿದ್ದೀರಾ ನೀವುಗಳು? ಮರ್ಯಾದೆ ಇದೆಯಾ ಕನ್ನಡ ಇಂಡಸ್ಟ್ರಿಗೆ ಅಥವಾ ಮರ್ಯಾದೆ ಇಲ್ವಾ? ನಮ್ಮತನ ಏನು, ಹಾಲಿವುಡ್ ಏನು, ಬಾಲಿವುಡ್ ಏನು, ಟಾಲಿವುಡ್ ಏನು, ಕಾಲಿವುಡ್ ಏನು ಗೊತ್ತಿರಬೇಕು. ನಾನು ಡೈರೆಕ್ಟ್ರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರದ್ದು ಫಸ್ಟ್ ಟೈಮು ಆಯಿತಾ. ಯಾರು ಅವರ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ, ಬಟ್ ನಮ್ಮ ಮಲಯಾಳಿ ಅವರು ಡೈರೆಕ್ಟ್ರು ಆಯಿತಾ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲು ಅವರು ನಮ್ಮವರಲ್ಲ, ನಮ್ಮತನ ಅವ್ರಿಗೆ ಗೊತ್ತಿಲ್ಲ. ಪಾಪ ಶಿ ಈಸ್ ಅ ಡೈರೆಕ್ಟರ್, ಶಿ ಹ್ಯಾಸ್ ಅ ವಿಷನ್, ಶಿ ಹ್ಯಾಸ್ ಸಮಥಿಂಗ್ ಎಲ್ಸ್, ಮೇ ಬಿ ಶಿ ಹ್ಯಾಸ್ ಅ ಡಾರ್ಕ್ ಕಾನ್ಸೆಪ್ಟ್ ಇನ್ ವಿಷನ್. ಯಶ್ ನಮ್ಮವರೇ ತಾನೇ, ಅವರಿಗೆಲ್ಲ ಹೋಗಿತ್ತು ಬುದ್ಧಿ? ಇದು ಕೇಳಿದಾಗ ಏನಂತಾರೆ, ಸ್ಕ್ರಿಪ್ಟ್ ಕೇಳಿದಾಗ ಇಲ್ಲಿ ಯಾರ್ಯಾರು ಬೊಗಳ್ತಾ ಇದ್ದೀರಾ ಅಲ್ಲ ನಿಮ್ಮ ಕಮೆಂಟ್ಸಲ್ಲಿ, ನಿಮ್ಮೆಲ್ಲರೂ ಎಂಥವ್ರು ಅಂತ ನಮಗೆ ಗೊತ್ತು. ಸೊ ಯಾರ್ಯಾರು ಅಲ್ಲಿ ಎಂಜಲ್ ನೆಕ್ಕೊಂಡ್ಬಂದು ಇಲ್ಲಿ ನಮ್ಮ ಮೇಲೆ ಹಾಕ್ತಾ ಇದ್ದೀರಲ್ಲ ಕಮೆಂಟ್ಸು, ನೀವೆಲ್ಲ ಎಂಥವ್ರು ಅಂತ ಆಡಿಯನ್ಸಸ್ಗೆ ಗೊತ್ತಿರುತ್ತೆ. ಸೊ ಏನಾದರೂ ಬೊಗಳ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹೇಳಕ್ಕೆ ಬಂದಿರೋದು ಇವತ್ತು ಏನು ನನ್ನ ಅಭಿಪ್ರಾಯ ಅಂತ, ಅರ್ಥ ಆಯ್ತಾ? ಆ್ಯಸ್ ಅನ್ ಆಡಿಯನ್ಸ್, ಆ್ಯಸ್ ಅನ್ ಆ್ಯಕ್ಟರ್ ಆಫ್ ದ ಇಂಡಸ್ಟ್ರಿ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು ನಾವು, ಇಂಡಸ್ಟ್ರಿಲೇ ಹುಟ್ಟಿದವರು, ಅರ್ಥ ಆಯ್ತಾ? ನಮ್ಮ ತಂದೆ ಸಿನಿಮಾ ಮಾಡಿರೋಷ್ಟು, ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋಷ್ಟು ನಾವೇನು ಹೇಳ್ಬೇಕಾಗೂ ಇಲ್ಲ. ಯಶ್ ಹುಟ್ಟಕ್ಕೆ ಮುಂಚೆನೇ ನಮ್ಮ ತಂದೆ ಅಂತ ಮಾಡಿಬಿಟ್ಟಿದ್ರು. ಯಶ್ ಹುಟ್ಟಕ್ಕೆ ಮುಂಚೆನೇ ಬಂಧನ ಬಂದಿತ್ತು ಅಂತ ಒಂದು ನಾವೇನು ಮಾಡದೇ ಇದ್ರೂ ಅಲ್ವಾ, ಅದರದ್ದೆಲ್ಲ ಸೌಂಡು ಇವತ್ತವರೆಗೂ ಹಂಗೆ ಗೂಂಜುತ್ತಾ ಇದೆ ಕನ್ನಡ ಇಂಡಸ್ಟ್ರಿಲಿ. ನಾವೇನು ಮಾಡಬೇಕಾಗೂ ಇಲ್ಲ, ನಮ್ಮ ರಕ್ತದಲ್ಲೇ ಸಿನಿಮಾ ಇದೆ. ನೀವ್ಯಾರು ಅಂತ ನಮಗೆ ಬಂದು ಕೇಳ್ತೀರಾ? ನಾವು ಹುಟ್ಟಿದಾಗಲೇ ಇಂಡಸ್ಟ್ರಿಲಿ ಹುಟ್ಟಿರೋರು. ನಿಮ್ಮ ಯಶು ಚಾನ್ಸ್ ಕೇಳ್ಕೊಂಡು ಓಡಾಡ್ತಾಗ್ಲಿದ್ದಾಗ್ಲಿಂದಾನು ನನಗೆ ಗೊತ್ತು. ಸದಾಶಿವನಗರ್ ಪಾರ್ಕಿಗೆ ಬರ್ತಿದ್ರು, ನಮ್ಮ ಜೊತೆ ಹ್ಯಾಂಗ್ ಔಟ್ ಮಾಡ್ತಿದ್ರು, ಕರೆದು ಕೇಳಿ ಅವ್ರನ್ನ, ಅರ್ಥ ಆಯ್ತಾ? ಅವ್ರು ಬೆಳೆದಿರೋದಕ್ಕೆ, ಅವರು ಆ್ಯಸ್ ಅನ್ ಆ್ಯಕ್ಟರ್ ಆಗಿರೋದಕ್ಕೆ ನಾನು ಅಪ್ರಿಷಿಯೇಟೇ ಮಾಡ್ತೀನಿ. ನಾನೇನೋ ಅವ್ರಿಗೆ ದ್ವೇಷಿಸ್ತಾ ಇಲ್ಲ ಅಥವಾ ಐ ಆಮ್ ನಾಟ್ ಇಸ್ ಎನಿಮಿ, ಅರ್ಥ ಆಯ್ತಾ? KGF ಮಾಡಿದಾಗ KGF 1 ನನಗೆ ಭಾಳ ಇಷ್ಟ ಆಯಿತು, ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರದ್ದು ಸ್ಟೈಲ್ ಆಗಿರ್ಬೋದು. ಬಟ್ ಈ ಸಿನಿಮಾ ನನಗೆ ಆ್ಯಸ್ ಅನ್ ಆಡಿಯನ್ಸ್ ಆಗಲಿ, ಆ್ಯಸ್ ಅ ವುಮನ್ ಆಗಲಿ, ಆ್ಯಸ್ ಅನ್ ಆ್ಯಕ್ಟರ್ ಆಗಲಿ, ಮೂರಾಗಲಿ ನನಗೆ ಇಷ್ಟ ಆಗಿಲ್ಲ. ನೀವೆಲ್ಲ ನಿಮ್ಮ ತಾಯಿಯಂದಿರ ಕರ್ಕೊಂಡು ಹೋಗ್ತೀರಾ ಈ ಸಿನಿಮಾಗೆ? ಕರ್ಕೊಂಡು ಹೋಗ್ತೀರಿ ಅಂದವ್ರನ್ನ ಕರ್ಕೊಂಬಂದು ಕೆರ ತಗೊಂಡು ಹೊಡಿತೀನಿ ನಾನೇನೆ, ಅರ್ಥ ಆಯ್ತಾ? ತಾಯಂದ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ತಂಗೀರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೆಂಡ್ತೀರ್ನಂತೂ ಅದ್ರ ಮೊದಲು ಕರ್ಕೊಂಡು ಹೋಗೋಕ್ಕಾಗಲ್ಲ, ಗರ್ಲ್ ಫ್ರೆಂಡ್ಸ್ನಂತೂ ಬಿಡಿ. ಇನ್ನು ಯಾರ ಜೊತೆ ಸಿನಿಮಾ ನೋಡೋದು ನಾವು? ಅ ಫೇರಿ ಟೇಲ್ ಫಾರ್ ಅಡಲ್ಟ್ಸಾ? ನಾಟ್ ಇವನ್ ಫಾರ್ ಅಡಲ್ಟ್ಸ್. ವಿಮೆನ್ ಕಾಂಟ್ ಇವನ್ ವಾಚ್ ದಿಸ್. 5 ಜನ ಹೀರೋಯಿನ್ಗಳನ್ನ ನೀವು ಕರ್ಕೊಂಡ್ಬಂದು ಪರಭಾಷೆಯವ್ರನ್ನ ನಮ್ಮ ಭಾಷೆಯಲ್ಲಿ ಮರ್ಯಾದೆ ತೆಗಿಯಕ್ಕೆ ಕರ್ಕೊಂಡ್ಬಂದಿದ್ದೀರಾ ಇಲ್ಲಿ. ಏನು ಅಂತ ನೀವು ಆ ಕ್ಯಾರೆಕ್ಟರ್ನ ಅಷ್ಟು ಇದಾಗಿ ತೋರಿಸಿದ್ದೀರಾ, ವೈಲೆಂಟಾಗಿ? ಹೇಳಿ, ನಮಗೆ ಜಸ್ಟಿಫಿಕೇಶನೇ ಸಿಕ್ಕಿಲ್ಲ. ಯಶ್ ಅವ್ರ ಕ್ಯಾರೆಕ್ಟ್ರು ಆಯಿತಾ, ರಾಯ ಕ್ಯಾರೆಕ್ಟ್ರ್ ಏನಿದೆ, ಅವರು ಅಷ್ಟು ಒಂದು ನೆಗೆಟಿವ್ ಆಗಿ ಕಾಣಿಸೋಕ್ಕೆ ನಮಗೆ ಜಸ್ಟಿಫೈ ಆಗಿಲ್ಲ ಕ್ಯಾರೆಕ್ಟ್ರು. ಅದೆಂಗೆ ನೀವು ಅದನ್ನು ಅಷ್ಟು ಕ್ರೂರವಾಗಿ ತೋರಿಸ್ತೀರ, ನಮ್ಗೆ ಅರ್ಥನೇ ಆಗಿಲ್ಲ. ಓಕೆ, ಸಿನಿಮಾ ನೋಡಿ ಅರ್ಥ ಆಗುತ್ತೆ ಅನ್ನೋಕ್ಕೆ ನಮಗೆ ಸಿನಿಮಾ ನೋಡೋಕೆ ಇದೇ ಬರ್ತಾ ಇಲ್ವಲ್ಲ. ಏನಂತಾರೆ, ನೀವು ನಮಗೆ ಇನ್ವಿಟೇಷನ್ನೇ ಕೊಡ್ತಾ ಇಲ್ಲ, ಸೆಳೆತನೇ ಇಲ್ಲ. ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದೆ ಕಿತ್ತು ಬಿಸಾಕ್ತಂಗಿದೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಅದು ಅಸ್ತ್ರವಾಗಿ ಯೂಸ್ ಮಾಡ್ಕೋಬೇಡ ಅಂದರೆ ಏನು ಅರ್ಥ ಅದರದ್ದು? ವಾಟ್ ಇಸ್ ದ ಮೀನಿಂಗ್? ಆ್ಯಂಡ್ ಕಿಯಾರಾ ಅಂತ ಒಂದು ದೊಡ್ಡ ಸ್ಟಾರ್ನ ಇಲ್ಲಿಗೆ ಕರ್ಕೊಂಬಂದು ಟ್ರೈಲರಲ್ಲೇ ನೀವು ಎಷ್ಟು ತಗೋತ್ಯಾ? ಅದು ಬೇಕಿತ್ತ ಟ್ರೈಲರಲ್ಲಿ? ಹಂಗ ಅವ್ರನ್ನ ಪ್ರೆಸೆಂಟ್ ಮಾಡೋದು ನೀವು? ಸಿನಿಮಾದಲ್ಲಿ ಇದ್ದಿದ್ರೆ ಇದ್ಕೊಳ್ಳಿ ಬಿಡಿ.
ಟ್ರೇಲರ್ ಅವ್ರನ್ನ ನೀವು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಹಿಂಗ ಪ್ರೆಸೆಂಟ್ ಮಾಡೋದು, ಹಿಂಗ ಡೈಲಾಗ್ ಬರೆಯೋದು. ಅವ್ರಿಗೇನೋ ಡೈರೆಕ್ಟ್ರಿಗೆ ಪಾಪ ಕನ್ನಡ ಬರಲ್ಲ, ಸರಿ. ಯಶಕ್ಕೆ ಕನ್ನಡ ಬರಲ್ವಾ? ಕನ್ನಡದವರೇ ತಾನೆ, ಅಣ್ತಮ್ಮ ಅನ್ಕೊಂಡು ಓಡಾಡಿದವರು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ನಿಮಗೆ ತಲೆಗೆ ಹೋಗ್ಲಿಲ್ವಾ ಸರ್? ಹೇಳಿ ನನಗೆ. ಆಮೇಲೆ ಅಲ್ಲಿ ಯೂಸ್ ಮಾಡಿರೋದು ಹೆಣ್ಮಕ್ಳನ್ನ ಸೆಕ್ಷುಲೈಸೇಷನ್ಗೆ, ಆಬ್ಜೆಕ್ಟಿಫಿಕೇಶನ್ಗೆ, ಅರ್ಥ ಆಯ್ತಾ? ಪ್ರಾಪ್ಸ್ ಥರ, ಡೆಕೋರೇಟಿವ್ ಪೀಸ್ಗಳ ಥರ ಯೂಸ್ ಮಾಡಿ. ಇವ್ರು ಮಾತ್ರ ಮೇಲ್ ಈಗೋ ಇಟ್ಕೊಂಡು ಐ ಆಮ್ ನಾಟ್ ಸಿವಿಲೈಸ್ಡ್ ಅನ್ಕೊಂಡು ನ್ಯೂಡಾಗಿ ನಿಂತುಬಿಟ್ರೆ ಆಗೋಯ್ತಾ? ಅದಕ್ಕೆ ಏನಿದೆ ಅಲ್ಲಿ ಜಸ್ಟಿಫಿಕೇಶನ್? ಅದಕ್ಕಿಂತ ಮುಂಚೆ ಒಂದೇನಾದ್ರೂ ಸೀನ್ ತೋರಿಸ್ಬೇಕಿತ್ತು, ಅಥವಾ ಏನೋ ಒಂದು ಯಾವುದೋ ಸೀನು ಫೈನ್, ನೀವು ಈ ಥರ ಆಬ್ಜೆಕ್ಟಿಫೈ ಮಾಡಿದ್ದೀರಾ ಅಂದರೆ ನಾನು ಒಪ್ಕೋತೀನಿ. ಎಲ್ಲ ಸೀನ್ಗಳು ಹಂಗೆ ಇದೆ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಹಿಯರ್? ದಟ್ ಗಂಡ್ಮಕ್ಳಿಗೆ ಮಾತ್ರನೇ ಪವರು ಅವು ಇವು ಎಲ್ಲ ಇರೋದು, ಹೆಣ್ಮಕ್ಳೆಲ್ಲ ವೇಸ್ಟ್ ಬಾಡಿಗಳ ಆ್ಯಕ್ಟರ್ಸು. ಇಲ್ಲಿ ಆರ್ಟಿಸ್ಟ್ಸು ಹೆಣ್ಮಕ್ಳು ವೇಸ್ಟ್ಗಳ? ನೀವೇ ಹೇಳಿ ನಮ್ಗದನ್ನು. ಫಸ್ಟ್ ಆಫ್ ಆಲು ನೀವು ಕನ್ನಡದವರಾಗಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗಿರೋದು. ಇದು ಬರೀ ಹಾಲಿವುಡ್ ಸಿನಿಮಾ ಆಗಿದ್ರೆ ನಮ್ಗೇನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆಲ್ಲ? ಕನ್ನಡ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲಿ ನಾವು ಇದನ್ನೆಲ್ಲ ಒಪ್ಪೋದೇ ಇಲ್ಲ. ಆಮೇಲೆ ನನಗೆ ಅವ್ರನ್ನ ನೀವು ಅಂದರೆ ಅವ್ರು ಡ್ರೆಸ್ ಮಾಡಿರೋದಾಗಲಿ ಅಥವಾ ಬೇರೆ ಏನೋ ಎಕ್ಸ್ಪೋಸ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ಒಂದೊಂದು ಹೆಣ್ಮಕ್ಳನ್ನು ಒಂದೊಂದು ಪ್ರಾಪ್ ಆಗಿ ಯೂಸ್ ಮಾಡಿದ್ದೀರಾ. ಅದು ಹೆಂಗೆ ನೀವು ಅದನ್ನು ಮಾಡ್ತೀರಾ ಹೇಳಿ ನನಗೆ? ಇಷ್ಟು ಓಕೆ ಫೈನ್, ಡಾರ್ಕ್ನೆಸ್ಗೂ ಒಂದು ಮಿತಿ ಇದೆ. ಇದಾ ನಿಮ್ಮ ಡಾರ್ಕ್ನೆಸ್ಸು? ಇದಾ ನಿಮ್ಮ ಡಾರ್ಕ್ನೆಸ್ಸು? ಇದಾ ನಿಮ್ಮ ಕನ್ನಡ ಸಿನಿಮಾಲಿ ತೋರ್ಸಕ್ಕೆ ಬರೋದು? ನೀವು ಒಬ್ಬರು ಆಲ್ರೆಡಿ ಸರ್ಸೆದು ಕಾಂಟ್ರವರ್ಸಿ ಅಷ್ಟು ದೊಡ್ಡದಾಗಿ ಕನ್ನಡ ಇಂಡಸ್ಟ್ರಿಗೆ ಇಷ್ಟು ಬ್ಯಾಡ್ ನೇಮ್ ಬಂದಿದೆ. ಈಗ ಇದು ಸೆಕೆಂಡಾ? ಈ ಥರನ ನೀವು ಒಂದು ಹುಡುಗಿರನ್ನ ನೀವು ಆಬ್ಜೆಕ್ಟಿಫೈ ಮಾಡೋದು, ಸೆಕ್ಷುಲೈಸ್ ಮಾಡೋದು, ಈ ಥರ ತೋರಿಸೋದು, ಥೂ ಅಂತ ಅವ್ರು ಉಗಿಯೋದು, ಇವ್ರು ಉಗಿಸ್ಕೊಳ್ಳೋದು, ಈ ಥರನ ಇದನ್ನ ಪ್ರಮೋಟ್ ಮಾಡೋಕ್ಕ ನೀವು ಸಿನಿಮಾ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು, ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಆಗಿದ್ರೆ ನೀವು ಒಂದು ವಿಡಿಯೋ ಮಾಡಿ ಹಾಕಿ ಇದ್ರ ಬಗ್ಗೆ. ಇಲ್ಲಿ ಬಂದು ಅಥವಾ ನಮ್ಮ ಪ್ರೊಫೈಲಿಗೆ ಬಂದು ನಾವು ಹಾಕಿರೋ ವಿಡಿಯೋ ನಮ್ಮ ಅಭಿಪ್ರಾಯದ ಬಗ್ಗೆ. ಅದು ನಿಮಗೆ ಯಾವ ರೈಟ್ಸ್ ಇದೆ ನಮ್ಮ ಅಭಿಪ್ರಾಯಕ್ಕೆ ಕೊಟ್ಟಿರೋದಕ್ಕೆ? ನೀವು ಬಂದು ನಮಗೆ ಹಂಗೆ ಮಾಡಬೇಡಿ, ನೀವು ಯಾರು ಹೇಳಕ್ಕೆ ಅದನ್ನ? ಫ್ಯಾನ್ಸ್ ಆಗಿದ್ದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಾವು ಅಣ್ಣವ್ರ ಫ್ಯಾನ್ಸೇ, ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಿಮಗೆ ಫ್ಯಾಂಡಮ್ ಇದ್ದರೆ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ನಾವು ಇಂಡಸ್ಟ್ರಿಯವರು ಆ್ಯಸ್ ಅ ಫೆಲೋ ಆರ್ಟಿಸ್ಟ್, ಆ್ಯಸ್ ಅನ್ ಆಡಿಯನ್ಸ್, ಐ ಹ್ಯಾವ್ ಎವ್ರಿ ರೈಟ್ ಟು ಗಿವ್ ಮೈ ಒಪಿನಿಯನ್ ಅಬೌಟ್ ವಾಟ್ ಐ ಫೆಲ್ಟ್. ಟೀಸರ್ ಯಾರಿಗೆ ಹಾಕಿರೋದು, ಟ್ರೇಲರ್ ಯಾರಿಗೆ ಹಾಕಿರೋದು? ಆಡಿಯನ್ಸ್ ನೋಡಲಿ ಅಂತ ತಾನೇ ನಾನು ಆ್ಯಸ್ ಅನ್ ಆಡಿಯನ್ಸ್ ಮಾತಾಡ್ತಾ ಇದ್ದೀನಿ ಫಸ್ಟು. ಸೆಕೆಂಡು, ಆ್ಯಸ್ ಅನ್ ಆ್ಯಕ್ಟರ್, ನನ್ನ ಒಂದು ಫೆಲೋ ಆ್ಯಕ್ಟರ್ಸ್ಗೆ, ಒಂದು ಫೀಮೇಲ್ ಆರ್ಟಿಸ್ಟ್ಗೆ ಪೋರ್ಟ್ರೇ ಮಾಡಿರೋ ರೀತಿ ನನಗೆ ಇಷ್ಟ ಆಗಿಲ್ಲ. ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಐ ಹ್ಯಾವ್ ಎವ್ರಿ ರೈಟ್ ಟು ಎಕ್ಸ್ಪ್ರೆಸ್ ಮೈ ಒಪಿನಿಯನ್ಸ್. ಹೂ ಆರ್ ಯು ಟು ಆಸ್ಕ್? ನೀವು ಫ್ಯಾನ್ಸ್ ಆಗಿದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಫ್ಯಾಂಡಮ್ನ ಇಲ್ಲಿ ತೋರಿಸ್ಬೇಡಿ. ಫಸ್ಟ್ ಡೇಟ್ ಓಪನ್ ಆಗುತ್ತಲ್ಲ ಸಿನಿಮಾ, ಅಲ್ಲಿಗೆ ಹೋಗಿ ಥಿಯೇಟ್ರಿಗೆ ಹೋಗಿ ತೋರಿಸಿ ನಿಮ್ಮ ಫ್ಯಾಂಡಮ್. ಅವತ್ತಿನ ದಿವಸ ನೀವು ಯಾರೂ ಪತ್ತೆ ಇರಲ್ಲ. ಇಲ್ಲಿ ಮಾತ್ರ ಹಾರಾಡ್ತೀರಾ ಸೋಷಿಯಲ್ ಮೀಡಿಯಲ್ಲಿ. ಫಸ್ಟ್ ಡೇ ಅಲ್ಲಿ ಸಿನಿಮಾ ಮಲ್ಕೊಳುತ್ತೆ. ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಮುಂಚೆ ನಡೆದಿರೋದ್ರ ಬಗ್ಗೆ ಹೇಳ್ತಾ ಇರೋದು. ಅವು ಅಂತ ಹಾರಾಡ್ತಾರೆ. ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಯಾರು ಬಂದೇ ಇರಲ್ಲ ಥಿಯೇಟ್ರಿಗೆ. ಇದಾ ನಿಮ್ಮ ಫ್ಯಾಂಡಮ್ಮು? ನಿಮಗೆ ಅಷ್ಟೊಂದು ದರ್ದಿದ್ರೆ, ತಾಕತ್ತಿದ್ರೆ ಹೋಗೊಂದು ವಿಡಿಯೋ ಮಾಡಿ ಹಾಕಿ ನೀವುಗಳು. ನಮ್ಮ ಒಂದು ಇದು ಏನಂತಾರೆ, ನಮ್ಮ ಒಂದು ಅಭಿಪ್ರಾಯ ನಾವು ತಿಳಿಸ್ತಾ ಇರೋದ್ರಿಂದ ನೀವು ನಮಗೆ ಬಂದು ಹಿಂಗೆ ಮಾಡಬೇಡಿ ಅಂತ ಹೇಳೋಕ್ಕೆ ನೀವುಗಳು ಯಾರು? ನಮ್ಮ ಇಷ್ಟ ಅದು. ನಾವು ಆ್ಯಸ್ ಅ ಕನ್ನಡ ಇಂಡಸ್ಟ್ರಿಗೆ ಇರೋದ್ರಿಂದಾನೇ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಆ್ಯಸ್ ಅನ್ ಆರ್ಟಿಸ್ಟ್, ಫಸ್ಟ್ ಆ್ಯಸ್ ಅನ್ ಆಡಿಯನ್ಸ್, ಆಮೇಲೆ ಆ್ಯಸ್ ಅನ್ ಆರ್ಟಿಸ್ಟ್, ಆಮೇಲೆ ಆಲ್ಸೋ ಆ್ಯಸ್ ಅ ಡೈರೆಕ್ಟರ್. ಡೈರೆಕ್ಷನ್ ನಮಗೆ ನಾವು ಹುಟ್ಟಿದಾಗಿಂದ ನೋಡ್ಕೊಂಬಂದಿದ್ದೀವಿ, ಆಯಿತಾ? ನಮ್ಮ ಯಾವ ಸಿನಿಮಾಗಳಲ್ಲೂ
ನಮ್ಮ ತಂದೆ ಮಾಡಿರೋ ಯಾವ ಸಿನಿಮಾಗಳಲ್ಲೂ ಈ ಥರ ಹೆಣ್ಮಕ್ಳನ್ನ ರಾಂಗ್ ಆಗಿ ಯೂಸ್ ಮಾಡೇ ಇಲ್ಲ. ಹೆಣ್ಮಕ್ಳನ್ನ ಪ್ರಾಪ್ಸ್ ಆಗಿ ಇಟ್ಕೊಂಡು ಹೂವು ಹಣ್ಣು ಅಂತ ಒಂದು ಸಿನಿಮಾ ಬಂದಿತ್ತು, ದಯವಿಟ್ಟು ಅದನ್ನ ಹೋಗಿ ನೋಡಿ. ಫೆಮಿನಿಸಮ್ ಬಗ್ಗೆ ಹೇಗೆ ಸಿನಿಮಾ ತೆಗಿಬೇಕು, ಅದಕ್ಕೆ ಅವಾರ್ಡ್ ಕೂಡ ಬಂತು. ಅರ್ಥ ಆಯ್ತಾ? ನೀವೇನು ಬೇಕಾದರೂ ಇಲ್ಲಿ ಹಾರಾಡ್ಬೋದು. ನಾವು ನಮ್ಮ ಒಪಿನಿಯನ್ನ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಅದಕ್ಕೆ ನಿಮಗೇನು ಪ್ರಾಬ್ಲಮ್ಮ? ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಬೇಕು. ಕ್ಯಾಮ್ರಾ ಟೆಕ್ನಿಕಲಿ ಮಾತಾಡೋಣ. ಕ್ಯಾಮ್ರಾ ಇಡೀ ಟ್ರೈಲರಲ್ಲಿ ಯಶನ್ ಮಾತ್ರ ಗ್ಲೋರಿಫೈ ಮಾಡುತ್ತೆ ಕ್ಯಾಮ್ರಾ. ಈ ಹುಡುಗಿರೆಲ್ಲ ವೇಸ್ಟ್ ಬಾಡಿಗಳ ಥರ ಓಡಾಡ್ತವ್ರಲ್ಲಿ. ಒಂದು ಬಿಲ್ಡಪ್ ಶಾಟ್ ಒಂದು ಹೀರೋಯಿನ್ಗಿಲ್ಲ. ಅವ್ರು ಯಾರು ಗೊತ್ತಾ? ಕಿಯಾರ ಅವರು ದೊಡ್ಡ ಬಾಲಿವುಡ್ ಸ್ಟಾರ್ ರೀ. ಅವ್ರನ್ನ ಒಂದು ಒಳ್ಳೆ ಎಕ್ಸ್ಟ್ರಾ ಯಾರೋ ಹಿಂದೆ ಓಡಾಡ್ತಾರಲ್ಲ ಒಬ್ರು ಜೂನಿಯರ್ ಆರ್ಟಿಸ್ಟ್, ಹಂಗೆ ತೋರಿಸ್ಬಿಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಅವ್ರು ಬಂದು ಉಗಿಯೋದಂತೆ, ನಿನ್ನ ರೇಟ್ ಎಷ್ಟು ಅಂತ ಕೇಳೋದಂತೆ, ಏನಿದೆಲ್ಲ? ಯು ಥಿಂಕ್ ದಿಸ್ ಇಸ್? ಯಾರಾದರೂ ಹೆಣ್ಮಕ್ಳು ಬಂದ್ಬಿಟ್ಟು ಇವ್ರು ಮಾಡಿರೋದು ರೈಟ್ ಅಂತ ನನಗೆ ಹೇಳಿ, ನಾನು ಅವತ್ತು ಮಾತಾಡ್ತೀನಿ. ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆಲ್ಲ ಮರ್ಯಾದೆ ಇಲ್ಲ. ನಿಮ್ಮನೆ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗೆ ಆಗೋಯ್ತು ನೀವು ಹಿಂಗೆ ಮಾಡೋದು. ಆಮೇಲೆ ಪವರ್ ಡೈನಮಿಕ್ಸ್ನ, ಆಯ್ತಾ, ಪವರ್ ಡೈನಮಿಕ್ಸ್ನ ಇಲ್ಲಿ ಬರೀ ಗಂಡಿಗೆ ತೋರಿಸ್ಬೇಕಾ? ಮೇಲ್ ಆಸ್ಪೆಕ್ಟಿಂದ ಮಾತ್ರ ಪವರ್ ಡೈನಮಿಕ್ಸ್. ಒಂದು ಫೀಮೇಲ್ಗೂ ಅಲ್ಲಿ ಪವರ್ ಡೈನಮಿಕ್ಸ್ ತೋರಿಸಿಲ್ಲ. ಯಾಕೆ? ಯಶ್ನ ಗ್ಲೋರಿಫೈ ಮಾಡಕ್ಕ, ಅಥವಾ ಮೇಲ್ ಕ್ಯಾರೆಕ್ಟರ್ನ ಗ್ಲೋರಿಫೈ ಮಾಡಕ್ಕ? ಹೆಣ್ಮಕ್ಳು ಏನು ಪಾಪ ಮಾಡಿದ್ದಾರೆ? ನಯನ್ತಾರ ಅಂತ ದೊಡ್ಡ ಆರ್ಟಿಸ್ಟ್ ಅವರು ಒಂದು ಶಾರ್ಟಲ್ಲಿ ಬಂದು ಹಿಂಗೆ ಹೊಟ್ಟೋದ್ರು ಟ್ರೈಲರಲ್ಲಿ. ನಮಗೆ ಕಾಣಿಸಿದ್ದು ಟಾಕ್ಸಿಕ್ ಅಂತ ಗೊತ್ತಾದರೆ, ಇವ್ರು ಬಂದು ಕಿಯಾರಾಗೆ ಮಾನ ಮರ್ಯಾದೆ ತೆಗೆದುಬಿಟ್ಟು ಎಷ್ಟು ತಗೋತೀಯ ಅಂತ ಒಂದು ಯಾರೋ ದಂಧೆ ಹುಡ್ಗಿಂಗೆ ಕೇಳ್ದಂಗೆ ಕೇಳ್ಬಿಟ್ಟು ಅವಳ ಹತ್ರ ಉಗಿಸ್ಕೊಡೋದು, ಆಯ್ತಾ? ಒಂದು ಸೀನ್ ಕಾಣಿಸಿದ್ದು. ಇನ್ನೊಂದು ಸೀನು ಈ ಅಪ್ಪ ಪ್ಯಾಂಟ್ ಬಿಚ್ಕೊಂಡು ನಿಂತಿರೋದು. ಇದು ಎರಡೇ ನಮಗೆ ಕಾಣಿಸಿತ್ತು. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ನಾಟ್ ಜಸ್ಟಿಫೈಡ್ ಟು ಮೀ ಆಸ್ ಅನ್ ಆಡಿಯನ್ಸ್. ನೀವು ಫಸ್ಟು ಒಂದಷ್ಟು ತೋರಿಸಿದ್ರೆ, ಈಗ ಉಪೇಂದ್ರ ಸಿನಿಮಾದಲ್ಲೂ ಉಪೇಂದ್ರ ಅವರು ಆ ಥರ ಒಂದು ಸೀನ್ ಇಟ್ಟಿದ್ದಾರೆ, ಅರ್ಥ ಆಯ್ತಾ? ಬಟ್ ಅದಕ್ಕೆ ಅವರು ಎಷ್ಟು ಆ ಕ್ಯಾರೆಕ್ಟರ್ ಬಗ್ಗೆ ತೋರಿಸಿದ್ದಾರೆ ಅಂತ ಅಂದರೆ ನಮಗೇನೆ ಅದು ಅನ್ನಿಸ್ಬಿಡುತ್ತೆ, ಅಯ್ಯೋ ಹೌದಪ್ಪ ಇದು ಹಿಂಗೆ ಮಾಡುತ್ತೆ ಬಿಡು ಕ್ಯಾರೆಕ್ಟ್ರು ಅಂತ. ನಮಗೆ ಎಲ್ಲೋ ಒಂದು ಕಡೆ ಅವರು ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಆ್ಯಂಡ್ ಆ ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಪ್ರೇಮ ಅವ್ರ ಮೇಲೆ ಅಷ್ಟು ಬ್ಯೂಟಿಫುಲ್, ಮೂತ್ ಕೊಡಬೇಕು ಅನ್ಸುತ್ತೆ ಆ ಸೀನ್ಗೆ. ಈ ಥರ ಉಗಿಬೇಕು ಅಂತ ಅನ್ಸಲ್ಲ. ಆಮೇಲೆ ನಾವು ಯಶ್ನ ಅಪೋಸ್ ಮಾಡ್ತಾ ಇಲ್ಲ. Even I like him as an actor. He is a very good actor. We will always support him when he does good work. ಅರ್ಥ ಆಯ್ತಾ? ಬಟ್ ವೆನ್ ವಿ ಡೋಂಟ್ ಲೈಕ್ ಯೋರ್ ವರ್ಕ್, ವಿ ವಿಲ್ ಟೆಲ್ ಯು. ನಿಮಗೆ ಒಳ್ಳೆಯದನ್ನು ನೀವು ಮಾಡಿದಾಗ ನಿಮಗೆ ನಾವು ಹೊಗಳಬೇಕು ಅಲ್ವಾ? ಹೊಗಳಕ್ಕೆ ನಿಮಗೆ ಬೇಕು. ನೀವು ತಪ್ಪು ಮಾಡುವಾಗ ತೆಗಳಕ್ಕೇನು ತಗೊಳ್ಳೋದು ಕಲ್ತ್ಕೊಳ್ಳಿ. ಈಗ ಸರ್ಸೇದು ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು, ಆಯಿತಾ? ಪ್ರೇಮ್ ಅವರು ಓಪನ್ ಆಗಿ ಬಂದು ಸಾರಿ ಕೇಳಿದ ಕ್ಷಮಾಪಣೆ, ಅದಕ್ಕೆ ನಾವು ಸಲ್ಯೂಟ್ ಹೊಡಿತೀವಿ. ಅದು ದೊಡ್ಡತನ ಅಂದರೆ, ಅರ್ಥ ಆಯ್ತಾ? ನಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ನೀವು ಇಷ್ಟಪಡಿ ಅಂತ ಹೇಳಿದ್ರೆ ಅದು ಹೆಂಗೆ? ನೀವು ಮಾತಾಡಬಾರ್ದು, ನೀವ್ಯಾರು ಇಂಡಸ್ಟ್ರಿಗೆ? ಇದೇನಾ ನಿಮ್ಮ ಯಶ್ ಫ್ಯಾನ್ಸ್ ಎಲ್ಲ ನೀವು ಮಾಡೋದು? ನಮ್ಮ ಡಿ ಬಾಸ್ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ, ಅಥವಾ ನಮ್ಮ ಕಿಚ್ಚ ಅವ್ರ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಫಸ್ಟು ಅಂತ. ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಎಂಥವ್ರು ಅಂತ ನಿಮ್ಮ ನಡವಳಿಕೆಯಲ್ಲೇ ಗೊತ್ತಾಗುತ್ತಿಲ್ಲಿ. ಅದು ಹೆಂಗೆ ನೀವು ಇಷ್ಟು ದೊಡ್ಡ ನಾವು ರಾಜ್ಕುಮಾರ್ ಫ್ಯಾಮಿಲಿ ಆದಮೇಲೆ ನಮ್ಮ ಫ್ಯಾಮಿಲಿನೇ ಇರೋದು ಇಲ್ಲಿ 3 ತಲೆಮಾರಿನವರು. ನೀವು ಯಾರೋ ಮೊನ್ನೆ ಬಂದಿರೋ ಯಶ್ ಫ್ಯಾನ್ಸ್ ಅಂತಂದರೆ, ನಾವು ಇಲ್ಲಿ ರಾಜ್ಕುಮಾರ್ ಅವ್ರ ಕಾಲದಿಂದ ಇದ್ದವರು. ನಮಗೇ ನೀವು ಹಿಂಗೆ ಮಾತಾಡ್ತೀರಾ ಅಂದರೆ ನಿಮ್ಮ ನಡವಳಿಕೆಗಳು ಹೆಂಗೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹೆಂಗೆ ಫ್ಯಾನ್ಸ್ ಇರಬೇಕು ಅನ್ನೋದು ಡಿ ಬಾಸ್ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ, ಇಲ್ಲ ಕಿಚ್ಚ ಅವ್ರ ಫ್ಯಾನ್ಸಿಂದ ಕಲ್ತ್ಕೊಳ್ಳಿ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅಂತ. ಜಾಸ್ತಿ ಬಂದಿಲ್ಲಿ ಬಾಲ ಬಿಚ್ಚೋದು ಬೇಡ.
ನಾನು ಎಂಥವಳು ಅಂತಂದರೆ ನಾನು ಯಾವುದಕ್ಕೂ ಕೇರು ಮಾಡೋದಿಲ್ಲ. ಸೊ ನಿಮ್ಮ ಎನರ್ಜಿಗಳು ವೇಸ್ಟ್ ಆಗ್ತಾ ಇದೆ ಹೊರತು ನನಗದು ಯಾವ ರೀತಿಯೂ ಡಿಫ್ರೆನ್ಸ್ ಆಗಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ಗಿವ್ ಮೈ ಒಪಿನಿಯನ್ ಆ್ಯಂಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ ಅಲೌಸ್ ಮೀ ಟು ಡೂ ಇಟ್. ಇಫ್ ಯು ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ಇಟ್, you go and go and show it out in a better way. ಎಕ್ಸ್ಪ್ರೆಸ್ ಇಟ್ ಸಮ್ವೇರ್. ನೀವುಗಳು ಎಲ್ಲಾದರೂ ಹೋಗಿ ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಅಷ್ಟು ನಿಮ್ಮ ಟಾಕ್ಸಿಕ್ ಮೂವಿ ಮೇಲೆ ಅಷ್ಟು ಇದಿದ್ರೆ ರಿಲೀಸ್ ದಿನ ನೋಡ್ಕೊಳ್ಳೋಣ ಬಿಡಿ. ನೀವ್ಯಾಕೆ ಬಂದು ನಮಗಿಲ್ಲಿ ನೀವು ಹಿಂಗೆ ಬೈಬೇಡಿ, ನೀವು ಹಿಂಗೆ ಅಂತ ಹೇಳೋಕ್ಕೆ ನೀವುಗಳು ಯಾರು? ಅಂದರೆ ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮ್ಗಳಿಗೇನೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗಾಯ್ತು ಅಲ್ವಾ? ಯಾರಿಗೆ ಕಾನ್ಫಿಡೆನ್ಸ್ ಇಲ್ವೋ ಅವರೇ ಬಂದು ಹಿಂಗೆ ವ್ಯಾ ಅಂತ ಕಿರ್ಚೋದು. ನಮ್ಮ ಪಾಡಿಗೆ ನಮ್ಮ ಆಡಿಯನ್ಸ್ಗೆ ನಾವು ನಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀವಿ. ಅದನ್ನು ಕೇಳಕ್ಕೆ ನೀವುಗಳು ಯಾರು ಹೇಳಿ? ಆಮೇಲೆ ಇನ್ನೊಂದು ವಿಚಾರ ನನಗನ್ಸಿದ್ದು ಅಂತಂದರೆ, ಟಾಕ್ಸಿಕಲಿ ವಿಮೆನ್ನ ಬರೀ ಸೆಕ್ಷುವಲ್ ಇಮೇಜರಿ ಆಗಿ ಯೂಸ್ ಮಾಡಿದ್ದಾರೆ. ಇದಿಷ್ಟಕ್ಕೇನಾ ಹೆಣ್ಮಕ್ಳು ಇರೋದು? ಇದಿಷ್ಟಕ್ಕೇನಾ ಹೀರೋಯಿನ್ಸ್ ಇರೋದು? ಸೆಕ್ಷುವಲ್ ಇಮೇಜರಿಗೆ ನಮಗಿಷ್ಟ ಆಗಿಲ್ಲ. ಡೆಫಿನೆಟ್ಲಿ ನಮಗಿಷ್ಟ ಆಗಿಲ್ಲ ಅನ್ನೋದನ್ನ ನಾವು ನಮ್ಮ ಬಾಯಿಂದ ನಾವೇ ಹೇಳಬೇಕು. ಇಷ್ಟ ಆಗಿಲ್ಲದೆ ಇದ್ರೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಅಂಥದ್ದು ನಮ್ಮ ಬ್ಲಡ್ಡಲ್ಲೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ರಿಲೀಸ್ ಆದಾಗ ನೋಡೋಣ ಬಿಡಿ ಏನಾಗುತ್ತೆ ಸಿನಿಮಾ ಅಂತ. ನಮ್ಮ ಅಭಿಪ್ರಾಯನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದ್ಯಾಟ್? ನಾವು ಇಂಡಸ್ಟ್ರಿ ಅವರೇ. ಅರ್ಥ ಆಯ್ತಾ? ನಮಗೇನೋ ಒಂದು ಇಷ್ಟ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ವಿ ವಿಲ್ ವಾಯ್ಸ್ ಇಟ್. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಯಶ್ಗೆ ಒಂದು ಡಾರ್ಕ್, ನಟೋರಿಯಸ್ಸು, ಪ್ಲೇಫುಲ್ಲು ಈ ಥರ ಒಂದು ಗ್ಯಾಂಗ್ಸ್ಟರ್ನ ತೋರಿಸಿದ್ದಾರೆ. ಆದರೆ ವಿಮೆನ್ನ ಬರೀ ಡೆಕೋರೇಷನ್ ಪೀಸ್ಗಳು, ಸೆಕ್ಷುಯಾಲಿಟಿ, ಆಬ್ಜೆಕ್ಟಿಫಿಕೇಶನ್ನು ಇಷ್ಟಕ್ಕೆ ತೋರಿಸಿರೋದು. ಅಂದರೆ ಒಂದು ಹೀರೋಯಿನ್ಗಳನ್ನ ನೀವು ಇದಕ್ಕೆ ಆ ಸಿನಿಮಾದಲ್ಲಿ ಹಾಕೊಳ್ಳೋದು ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಅಪ್ಪ ಅವ್ರು. ಬೇರೆ ನಮ್ಮ ಕಿಯಾರಾ ಅಂತವರು, ನಯನತಾರ ಅಂತವರು, ರುಕ್ಮಿಣಿಯವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅವ್ರದ್ದು ಯಾರ್ದು ತಪ್ಪೇ ಇಲ್ಲ ಪಾಪ. ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ಹಾಕಿ, ಉಮಾ ಕುರೇಶಿ ಅಂತವರು, ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ಹಾಕಿ ಹಿಂಗೆ ಒಂದು ಸೆಕ್ಸ್ ಆಬ್ಜೆಕ್ಟ್ ಆಗಿ ಯೂಸ್ ಮಾಡಿಬಿಡಿ. ಮೇಲ್ ಈಗೋ ಫ್ಯಾಂಟಸಿ ಹೆಂಗೆ ಕಾಣಿಸ್ಬೋದು ಹಂಗೆ ತೋರಿಸಿದ್ದೀರ. ನಮಗೆ ಇಷ್ಟ ಆಗಿಲ್ಲ. ಕನ್ನಡ ಸಿನಿಮಾದು ಒಂದು ರೀತಿ ನೀತಿಗಳಿದೆ. ನಮ್ಮ ಟ್ರೆಡಿಷನ್ನೇ ಬೇರೆ. ಅದಕ್ಕಿದು ಮ್ಯಾಚ್ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಆ್ಯಂಡ್ ವಾಟ್ ಎವರ್ ಐ ಹ್ಯಾವ್ ಸೆಡ್, ಐ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್. ನೀವು ಯಾರು ಫ್ಯಾನ್ಸ್ ಇದ್ದೀರಾ, ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ರಿಲೀಸ್ ದಿವಸ ಮಾತಾಡಿ. ಇಲ್ಲಿ ಬಂದು ನಮ್ಮ ಮುಂದೆ ನೀವೇನು ಮಾತಾಡೋದು? ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಲೆಟ್ ಸಿ, ವಿ ವಿಲ್ ಸಿ ಆನ್ ದ ರಿಲೀಸ್. ಐ ಡಿಡ್ ನಾಟ್ ಲೈಕ್ ದ ಫಿಲ್ಮ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಶ್ ಫ್ಯಾನ್ಸೇ ಬಂದು ಸಿನಿಮಾ ನಿಮ್ಗೆ ಇಷ್ಟ ಆಗದೆ ಇದ್ರೆ ನೋಡಬೇಡಿ ಅಂತಾರೆ ನಮಗೆ. ಹಂಗ ಹೇಳೋದು? ಅಂದರೆ ನಮಗೇನಾದರೂ ಇಂಟ್ರೆಸ್ಟ್ ಇದ್ರೂ ಸಿನಿಮಾ ನೋಡೋಕ್ಕೆ ಅವ್ರು ಬಂದು ಹೇಳ್ತಾರೆ ನಮಗೆ ಸಿನಿಮಾ ನೋಡಲೇಬೇಡಿ ನಿಮ್ಗೆ ಇಷ್ಟ ಇಲ್ದಿದ್ರೆ. ಹಿಂಗ ಹೇಳೋದು? ಎಲ್ರಿಗೂ ಹಿಂಗೆ ಹೇಳ್ತಿದ್ರೆ ಸಿನಿಮಾ ಯಾರು ನೋಡೋದೇ ಇಲ್ಲ. ಆಮೇಲೆ ಹಿಂಗೆ ಹೇಳಿದ್ದಾರೆ ನನಗೆ, ನಿಮಗಿಷ್ಟ ಇಲ್ಲದೆ ಇದ್ರೆ ಸಿನಿಮಾ ನೋಡಬೇಡಿ. ವಾಟ್ ಡಸ್ ದಿಸ್ ಮೀನ್? ಎಲ್ಲರಿಗೂ ಹಿಂಗೆ ಹೇಳಿದ್ರೆ ಸಿನಿಮಾ ನೋಡೋರು ಯಾರು? ಆಮೇಲೆ ನಾವು ಹೇಳ್ತಾ ಇರೋದು ಯಶ್ ಅವರಿಗೆ, ಅವ್ರ ಟೀಮ್ಗೆ. ನೀವೆಲ್ಲ ಇಲ್ಲಿ ಮಧ್ಯದಲ್ಲಿ ಫ್ಯಾನ್ಸ್ ಕಟ್ಕೊಂಡು ನಿಮಗೇನು ಪ್ರಾಬ್ಲಮ್ ಆಗ್ತಾ ಇದೆ? ನಿಜವಾದ ಫ್ಯಾನ್ಸ್ ಅನ್ನೋರು ಏನು ಗೊತ್ತಾ? ಸುಮ್ಮನೆ ಗಪ್ಚಿಪ್ಪಾಗಿರ್ತಾರೆ. ಯಾರು ಬಂದು ಆ ಹೂ ಅಂತ ಮಾತಾಡೋದಿಲ್ಲ. ಯಾಕಂದರೆ ನಮ್ಮ ಒಪಿನಿಯನ್ ನಾವು ಕೊಡ್ತಾ ಇದ್ದಾಗ ನಿಮ್ಮದು ಮಧ್ಯ ನೀವು ಆ ಸಿನಿಮಾದಲ್ಲಿ ಮಾಡಿರೋದು ಅಥವಾ ನೀವುಗಳ ಡೈರೆಕ್ಟ್ರು ಅಲ್ವಲ್ಲ? ಮತ್ತು ಮಧ್ಯ ನಿಮ್ಮದೇನಿಲ್ಲಿ? ಫ್ಯಾಂಡಮ್ ಎಲ್ಲ ನಾವು ತುಂಬ ನೋಡಿದ್ದೀವಿ. ಅರ್ಥ ಆಯ್ತಾ? ನಮ್ಮ ಮುಂದೆ ನೀವುಗಳು ಬಾಲ ಬಿಚ್ಚುವುದು ಬೇಡ. ಯಾಕಂದರೆ ನಮ್ಮ ಒಪಿನಿಯನ್ ನಾವು ಕೊಡ್ತಾ ಇರೋದು, ಇನ್ನೇನು ಅಲ್ಲ. ಆಮೇಲೆ ಇನ್ನೊಂದು ವಿಚಾರ, ಬಿಫೋರ್ ಐ ಕ್ಲೋಸ್, ಇದನ್ನು ನಾನು ಕ್ಲೀನಾಗಿ ನಿಮಗೆ ಹೇಳ್ತೀನಿ. ಅರ್ಥ ಆಯ್ತಾ?
ನೀವು ಯಶ್ದು ಟ್ರೈಲರ್ ತೋರಿಸಿದ್ರಿ, ಹೆಣ್ಣಿಗೆ ಅಂದ ಇದ್ರೆ ಚಂದ, ಆದರೆ ಆ ಅಂದಾನ ಅಸ್ತ್ರ ಮಾಡ್ಕೊಂಡ್ರೆ ಹೆಂಗೇ ಕಂದ ಅಂತಾರೆ. ಇದೇ ತಾನೇ ಡೈಲಾಗು. ಅವರು ಆ್ಯಸ್ ಎನ್ ಆರ್ಟಿಸ್ಟ್ ಹೇಳಿರೋದನ್ನ ನಾವು ಒಪ್ಕೊಳ್ಳಿ ಅಂತೀರ. ನಾವು ಆರ್ಟಿಸ್ಟೇ, ನಾವು ರೈಟ್ರು ಕೂಡ ಡೈರೆಕ್ಟ್ರು ಕೂಡ. ಅದನ್ನು ಚೇಂಜ್ ಮಾಡಿ ನಾವು ರೈಟ್ರಾಗಿ ಫೀಮೇಲ್ ಪಾಯಿಂಟ್ ಆಫ್ ವ್ಯೂಯಿಂದ ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಪರ್ಫಾರ್ಮ್ ಮಾಡಿರೋದು. ಅದರಿಂದ ನಿಮಗೇನು ಉರಿ? ನೀವು ಆ್ಯಸ್ ಎನ್ ಆರ್ಟಿಸ್ಟ್ ಯಶ್ ಹೇಳಿದ್ನ ಒಪ್ಕೊಳ್ಳಿ ಅಂತೀರ. ಅವ್ರು ಆರ್ಟಿಸ್ಟಾಗಿ, ನಾವು ಆರ್ಟಿಸ್ಟಾಗೇ ಮಾಡಿರೋದು. ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಅ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ದ್ಯಾಟ್ ಈಸ್ ಮೈ ಕ್ರಿಯೇಟಿವಿಟಿ. ಐ ರೋಟ್ ಮೈ ಓನ್ ಡೈಲಾಗ್ ಆ್ಯಂಡ್ ನನಗೆ ಆ್ಯಸ್ ಅ ಫೀಮೇಲ್ ಹರ್ಟ್ ಆಯಿತು, ಆ್ಯಸ್ ಎನ್ ಫೀಮೇಲ್ ಆರ್ಟಿಸ್ಟ್ ಹರ್ಟ್ ಆಯ್ತು ಅವ್ರು ಹೇಳಿರೋ ಡೈಲಾಗ್. ಅವ್ರಿಗೆ ನಾನೊಂದು ಕೌಂಟ್ರ್ ಬರೆದೆ. ಅದಕ್ಕೆ ನಿಮಗೇನು ಪ್ರಾಬ್ಲಮ್? ಬರಿಬೇಡಿ ಅಂತ ಹೇಳಕ್ಕೆ ನೀವು ಯಾರು? ಕ್ರಿಯೇಟಿವ್ ರೈಟ್ಸ್ ನಮಗೂ ಇದೆ. ಆರ್ಟಿಸ್ಟ್ ಆಗಿ ನಾನು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡಿ, ಶೂಟ್ ಮಾಡಿ, ರೀಲ್ ಅಪ್ಲೋಡ್ ಮಾಡೋ ರೈಟ್ಸ್ ನನಗೂ ಇದೆ. ಅಷ್ಟೊಂದು ಜನ ನೋಡಿದ್ದೀರಾ ಕೂಡ ರೂಲ್ನ. ನಿಮಗಿಷ್ಟ ಆಗಿಲ್ಲ ಅಂತಂದಿದ್ರೆ ಯಾರು ನೋಡ್ತಾ ಇದ್ರು? ಎಲ್ಲರೂ ನೋಡಿದ್ದೀರಾ ತಾನೆ, ಎಂಜಾಯ್ ಮಾಡಿದ್ದೀರಾ ತಾನೆ. ಮತ್ತೇನಿಗೆ ಬಂದಿಲ್ಲ ಬಾಲ ಬಿಚ್ಚೋದು? ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಅದು ಆ್ಯಸ್ ಅನ್ ಆರ್ಟಿಸ್ಟ್ ಬಿಟ್ಬಿಡಿ, ಆ್ಯಸ್ ಅನ್ ಆಡಿಯನ್ಸ್ ಬಿಟ್ಬಿಡಿ. ನಾವು ಒಂದು ಕನ್ನಡತಿಯಾಗಿ ನನಗೆ ರಾಧಿಕಾ ಪಂಡಿತ್ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ಬಿಕಾಸ್ ಶಿ ಇಸ್ ಅ ಗ್ರೇಟ್ ಆ್ಯಕ್ಟ್ರೆಸ್ ಆ್ಯಂಡ್ ಐ ನೋ ಹರ್. ತುಂಬ ಸಲ ನಾವು ಮುಂಚೆ ಮೀಟ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಇಷ್ಟು ಜನ ಹುಡುಗಿರ ಜೊತೆ ಇಷ್ಟು ಅಶ್ಲೀಲವಾಗಿ ಆನ್ ಸ್ಕ್ರೀನ್ ನಡ್ಕೊಂಡಿರೋದು ನನಗೆ ಇಷ್ಟ ಆಗಲಿಲ್ಲ. ನಾನು ರಾಧಿಕಾ ಪಂಡಿತ್ ಅವ್ರನ್ನ ನೆನೆಸ್ಕೊಂಡು ನನಗೆ ಇರಿಟೇಟ್ ಆಗೋಯ್ತು. ಏನಪ್ಪ ಇದೆಲ್ಲ ಅಂತ. ಪಾಪ ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇರಬೇಕು? ನಿಮ್ಮ ಹೆಂಡ್ತಿರೆಲ್ಲ ಸುಮ್ಮನಿರ್ತಾರ ನೀವು ಹೋಗ್ಬಿಟ್ಟು ಹಿಂಗೆ ಸ್ಕ್ರೀನ್ ಮೇಲೆ ಮಾಡಿದ್ರೆ? ನಮ್ಮ ಕೊಂಕಣಿಯವರೇ ರಾಧಿಕಾ ಪಂಡಿತ್ ಅವ್ರು ಕೂಡ ನನಗೆ ಇಷ್ಟವಾದ ವ್ಯಕ್ತಿ, ಇಷ್ಟವಾದ ಆ್ಯಕ್ಟ್ರು. ಇವತ್ತು ಹೇಳ್ತೀನಿ ಕೇಳಿ. ನನಗೆ ಈ ಥರ ಎಲ್ಲ ಆನ್ ಸ್ಕ್ರೀನ್ ಅವರು ಇಷ್ಟು ಜನರ ಹುಡುಗಿರಿಂದ ಹೋಗೋದು ನನಗಿಷ್ಟ ಆಗಲಿಲ್ಲ. ನಮ್ಮ ಅಣ್ಣ ಏನಾದರೂ ಆಗಿದ್ರೆ ಅವನಿಗೆ ಕರೆದು ನಾನು ಹಿಂಗೆ ಬುದ್ಧಿ ಹೇಳಿರ್ತಿದ್ದೆ. ಅರ್ಥ ಆಯ್ತಾ? ಐ ಡಿಡ್ ನಾಟ್ ಲೈಕ್ ಇಟ್. ಐ ಆಮ್ ಪೊಸೆಸಿವ್ ಅಬೌಟ್ ಮೈ ಪೀಪಲ್ ಆ್ಯಂಡ್ ದಿಸ್ ಇಸ್ ಹೌ ಐ ವಿಲ್ ರಿಯಾಕ್ಟ್. ಯು ಕೆನಾಟ್ ಬಿ ರೊಮ್ಯಾನ್ಸಿಂಗ್ 5 ಪೀಪಲ್ ಅಶ್ಲೀಲವಾಗಿ ಆನ್ ಸ್ಕ್ರೀನ್ ವೆನ್ ಯು ಹ್ಯಾವ್ ಅ ವೈಫ್. ಪಾಪ ಅವ್ರೇನು ಹೇಳಲ್ಲ ಅಂದ್ಕೊಂಡು ನಿಂಗ ಮಾಡೋದು? ಅವ್ರೇನೋ ಪಾಪ ಒಳ್ಳೆಯವರು ಅಂತ ನಗ್ತಾ ಇದ್ದಾರೆ. ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಫ್ಯಾನ್ಸು. ನಿಜವಾಗ್ಲೂ ನೀವು ಅವ್ರನ್ನ ಅತ್ತಿಗೆ ಅಂದರೆ ಹಿಂಗೆ ಮಾಡ್ತಾ ಇರಲಿಲ್ಲ. ನೀವೆಲ್ಲ ಯಾರ್ಯಾರು ನಾನ್ಸೆನ್ಸ್ ಮಾತಾಡ್ತಿದ್ರಲ್ಲ, ಫೇಕ್ ನನ್ನ ಮಕ್ಕಳು ನೀವು. ಒಬ್ಬೊಬ್ರದ್ದು IP ಅಡ್ರೆಸ್ ತೆಗೆದು ಒಳಗೆ ಕೂರಿಸಿದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆಲ್ಲ. ರಿಯಲ್ ಆಗಿ ಬರೋಕ್ಕೆ ಯಾವನಿಗೂ ದಮ್ಮಿರಲ್ಲ. ಸೋಷಿಯಲ್ ಮೀಡಿಯಾ ಎಲ್ಲ ಹಾರಾಟ. ಆಮೇಲೆ ನಾನು ಹೇಳಿದ್ನಲ್ಲ, ರಿಯಲ್ ಆಗಿ ಯಶ್ ಫ್ಯಾನ್ಸು ಅಲ್ಲ ನೀವೆಲ್ಲ ಫ್ರಸ್ಟ್ರೇಟೆಡ್ ನನ್ನ ಮಕ್ಕಳು. ನಾಳೆ ಯಶ್ ಸಿನಿಮಾ ಮಲ್ಕೋತು ಅಂದರೆ ನಿಮ್ಗಳ ಕೇರು ಇರಲ್ಲ. ನಿಮಗೆ ನೀವು ಫ್ರಸ್ಟ್ರೇಟ್ ಆಗಿರ್ತೀರ. ಯಾರ ಮೇಲೆ ಯಾರಾದರೂ ಚೆನ್ನಾಗಿ ಆಗ್ತಾ ಇದ್ದಾರೆ ಅಥವಾ ಒಬ್ರು ರೀಲ್ ಚೆನ್ನಾಗಿ ಓಡ್ತಾ ಇದ್ದಾರೆ ಅವ್ರ ಮೇಲೆ ಬಂದು ಬೊಗಳೋದು. ನಾಯಿ ಆದರೂ ಪಾಪ ಒಳ್ಳೆ ಜಾತಿದು. ನೀವು ಆ ಜಾತಿಗೂ ಸೇರಿಲ್ಲ. ನಾಯಿಗೆ ನಿಯತ್ತಿರುತ್ತೆ, ನಿಮ್ಗಳಿಗೆ ಅದೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಬೇರೆಯವ್ರ ಥರ ಟ್ರೈಲರ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೂ ನಾನೇನು ರೀಲ್ಗಿಲ್ ಹಾಕಕ್ಕೆ ಹೋಗಲ್ಲ ಬಿಡು. ಹಂಗಿಲ್ಲ ನಾನು. ನಮ್ಮ ರಕ್ತದಲ್ಲಿ ಹತ್ತಿರ ಬಂದೇ ಇಲ್ಲ. ಯಾವೇನಿದ್ರು ಸ್ಟ್ರೈಟ್ ಫಾರ್ವರ್ಡ್. ಇಲ್ಲಿಗೆ ಇಲ್ಲಿಗೆ ಹೇಳ್ತಾ ಇರ್ತೀವಿ ಅಷ್ಟೇ. ಉಪ್ಪಿಯವ್ರನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಫಿಲ್ಟ್ರ್ ಇಲ್ಲ ನಮಗೆ. ಸ್ಟ್ರೈಟಾಗಿ ಇಲ್ಲಿ ಬಂದಿದ್ದು ಇಲ್ಲಿ ಟಾಕಾರ್ ಅಂತ ಬಂದ್ಬಿಡುತ್ತೆ. ನಾವು ಯಾರ ಸಿನಿಮಾನು ಯಾರ ಕೆಲಸನೂ ಹಾಳು ಮಾಡೋಕ್ಕೆ ಹೊರಟಿಲ್ಲ. ಟಾಕ್ಸಿಕ್ ದೊಡ್ಡ ಸಿನಿಮಾ ಅಂತ ನಮಗೂ ಖುಷಿನೇ, ಬಟ್ ಅದರಲ್ಲಿರೋ ಕಂಟೆಂಟ್ ನಮ್ಗೆ ಇಷ್ಟ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಿ, ಯಾಕೆ ನಾವು ಸಪೋರ್ಟ್ ಮಾಡಲ್ಲ? ನಾನು ಒಬ್ಬಳೇ ಅಂದ್ಕೊಂಡಿದ್ದೀರಾ ಹಿಂಗೆ ಹಾಕಿರೋದು? ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ದೀರಾ? ಹಿಂದಿಯವರು ಏಕಾಮಿಕ ಉಗೀತವ್ರೆ. ಅಸಹ್ಯವಾಗಿದೆ ಈ ಸಿನಿಮಾ.
ಮಕ್ಕಳನ್ನಂತೂ ಬಿಡಿ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಅವರೇ ಹೇಳೋರೆ. ನಮ್ಮ ಮನೆ ಹೆಣ್ಮಕ್ಳನ್ನು ಯಾರಿಗೂ ತೋರ್ಸೋ ಥರ ಇಲ್ಲ ಈ ಸಿನಿಮಾ ಅಂತ ಉಗೀತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಹಿಂಗೆ ಉಗಿಸ್ಕೋಬೇಕಾ ಆಚೆ ಇಂಡಸ್ಟ್ರಿಯಿಂದ? ನನಗೆ ಒಂದೊಂದು ರೀಲ್ ನೋಡೋಕ್ಕೂ ಬೇಜಾರಾಗ್ತಾ ಇದೆ. ನಾನೊಬ್ಳೇ ಅಲ್ಲ ಉಗಿತಾ ಇರೋದು, ಎಲ್ಲರೂ ಉಗಿತಾ ಇದ್ದಾರೆ, ಎಸ್ಪೆಷಲಿ ಹಿಂದಿಯವರು. ನಿಮಗೆ ಉಗಿಸ್ಕೊಳಕ್ಕೆ ಇಷ್ಟನಾ ಹೇಳಿ ನನಗೆ? ನನಗಿಷ್ಟ ಇಲ್ಲ. ಕರ್ನಾಟಕದವಳಾಗಿ ಕನ್ನಡದವರು, ಕನ್ನಡ ಇಂಡಸ್ಟ್ರಿಯವರು, ಅದೂ ನಾನು ಇಲ್ಲೇ ಅನ್ನ ತಿಂದು ಇದರಿಂದನೇ ನಾನು ದೊಡ್ಡೋಳಾಗಿರೋದು. ಕನ್ನಡ ಇಂಡಸ್ಟ್ರಿನೇ ನನ್ನ ಹೊಟ್ಟೆಪಾಡು ನೋಡ್ಕೊಂಡಿರೋದು. ಅದಕ್ಕೆಲ್ಲಾದರೂ ಮರ್ಯಾದೆ ಹೋದರೆ ನನಗಾಗೋದಿಲ್ಲ ಅದು. ನೀವು ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಾನು ಹೇಳಿದ್ನಲ್ಲ, ನೀವೆಲ್ಲ ರಿಯಲ್ ಫ್ಯಾನ್ಸ್ ಅಲ್ವೇ ಅಲ್ಲ. ಫ್ರಸ್ಟ್ರೇಟೆಡ್ ನನ್ನ ಮಕ್ಕಳು ಇಲ್ಲಿ ಬಂದು ಸುಮ್ಮನೆ ಹಾರಾಡ್ತೀರ ಅಷ್ಟೇ. ಇನ್ನೊಂದು ವಿಚಾರ ಹೇಳ್ತೀನಿ. ಲಾಂಚ್ ಇವೆಂಟಲ್ಲಿ, ಯಶ್ ಅವರ ಲಾಂಚ್ ಇವೆಂಟಲ್ಲಿ ಎಲ್ಲರೂ ಬಂದರು. ಪಾಪ ಕಿಯಾರ ಅವರು ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ರು. ಯಶ್ ಅವರು ಪಡವಾರಹಳ್ಳಿಯವರು, ಮೈಸೂರವರು ಅಂತಾರೆ. ಕನ್ನಡ ಮಾತಾಡಕ್ಕೆ ಬರಲಿಲ್ವ ಅವ್ರಿಗೆ ಸ್ಟೇಜಲ್ಲಿ? ಕನ್ನಡ ಹೀರೋ ಆಗಿ ಅಲ್ಲಿದ್ದವ್ರಿಗೆಲ್ಲಾನು ಕನ್ನಡ ಕಲಿಸ್ಬೇಕಿತ್ತು, ಕನ್ನಡ ಮಾತಾಡಬೇಕಿತ್ತು. ಕನ್ನಡ ಸಿನಿಮಾ ಮಾತ್ರ ಬೇಕು, ಕನ್ನಡದಲ್ಲೇ ಬೆಳಿಬೇಕು. ಕನ್ನಡ ಅಂದಿಂದ ಬೆಳೆದ್ಬಿಟ್ಟು ಇವಾಗ ಬಾಲಿವುಡ್ ನೀರು ಕುಡಿತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಿಮಗೆ ಕನ್ನಡ ಮರ್ತೋಯ್ತಾ? ಇಂಗ್ಲೀಷಲ್ಲಿ ಯಾಕೆ ಮಾತಾಡಿದ್ರು ಅವರು ಸ್ಟೇಜ್ ಮೇಲೆ? ಅಷ್ಟು ಜನರ ಮುಂದೆ ಇದ್ದೇ ವಿಚಾರ ನೀವು ಮಲಯಾಳದಲ್ಲೋ ಅಥವಾ ತೆಲುಗುಲೋ ತಮಿಳೋ ಆಗಿದ್ರೆ ಅವ್ರು ಯಾರಾದರೂ ಇಂಗ್ಲೀಷ್ ಮಾತಾಡಿರೋರ? ಯಾರಾದರೂ? ಅವ್ರು ಸತ್ರು ಅವ್ರ ಭಾಷೆನ ಬಿಟ್ಕೊಡಲ್ಲ. ಇವ್ರು ಯಾಕೆ ಇಂಗ್ಲೀಷ್ ಮಾತಾಡಬೇಕಿತ್ತು? ಮಾತಾಡೋದು. ಮೂಗ್ನಲ್ಲೂ ಕನ್ನಡ ಮಾತಾಡ್ತೀವಿ ಅಂತ ಬರೆದುಕೊಟ್ಟಿಲ್ವಾ? ಪಡವಾರಹಳ್ಳಿಯವರಾದರೆ ನಮಗೆ ಹೆಮ್ಮೆ, ನಾವು ಮೈಸೂರಿನವರೇ. ಸರಸ್ವತಿಪುರಮಲ್ಲಿ ಕೇಳಿ. ನಮ್ಮ ಮನೆ ಗೆಲ್ಲಿದೆ, ನಾವು ಯಾರು, ಯಾವ ಇಸ್ವಿಯಿಂದ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀವಿ ದಯವಿಟ್ಟು ತಿಳ್ಕೊಳ್ಳಿ. ಯಾಕೆ ಇಂಗ್ಲೀಷ್ ಮಾತಾಡಬೇಕಿತ್ತು? ಇಷ್ಟು ದೊಡ್ಡ, ನಾವೆಲ್ಲರೂ ನೋಡ್ತೀವಿ, ಇಡೀ ವರ್ಲ್ಡ್ ನೋಡ್ತಾರೆ. ಇಷ್ಟು ದೊಡ್ಡ ಕನ್ನಡ ಸಿನಿಮಾ ಆಗಿ ಇದು ಫಸ್ಟ್. ಆಮೇಲೆ ನೀವು ಯಾವ್ದಾದ್ರು ಭಾಷೆ ಮಾಡ್ಕೊಳ್ಳಿ, ನನಗವೆಲ್ಲ ಗೊತ್ತಿಲ್ಲ. ಫಸ್ಟ್ ಇದು ನನಗೆ ಕನ್ನಡ ಸಿನಿಮಾ. ಇಂಗ್ಲೀಷಲ್ಲಿ ಏನಕ್ಕೆ ಮಾತಾಡಿದ್ರಿ? ಕನ್ನಡ ಬರಲ್ವಾ? ಓಕೆ, ಒಂದು 2 ಲೈನ್ ಏನಾದರೂ ಫೈನ್. ಯಾಕೆ ಅಲ್ಲಿರೋರೆಲ್ಲರೂ ಅರ್ಥ ಮಾಡ್ಕೊಂಡು ಆಮೇಲೆ ನೋಡಿರೋರು ಮನೆಗೆ ಹೋಗಿ. ಅದನ್ನು ಅರ್ಥ ಮಾಡ್ಕೊಳಕ್ಕಾದ್ರೂ ಕನ್ನಡ ಕಲ್ತಿರೋರು. ನೀವೇ ಅವ್ರಿಗೆ ಈಸಿ ಮಾಡ್ಕೊಡ್ತಾ ಇದ್ದೀರಾ ಇಂಗ್ಲೀಷಲ್ಲಿ ಮಾತಾಡಿ. ಐ ಡೋಂಟ್ ನೋ ಇಂಗ್ಲೀಷ್ ಅಂತ ಬೇರೆ ನಿಮ್ಮನ್ನು ನೀವೇ ರೋಸ್ಟ್ ಮಾಡ್ಕೊತೀರಾ. ವಾಟ್ ಇಸ್ ದಿಸ್? ಫಸ್ಟ್ ಕನ್ನಡ ಗೊತ್ತಾಯ್ತಾ? ಈಗ ನನಗೆ ಇನ್ನೊಂದು ವಿಚಾರ ನೆನಪಾಗುತ್ತೆ. ಸುದೀಪ್ ಅವರು, ಐ ಆಮ್ ನಾಟ್ ಸೈಡಿಂಗ್ ಹಿಮ್, ಬಟ್ ಐ ಡೋಂಟ್ ಹ್ಯಾವ್ ಟು. ಬಟ್ ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದಿದ್ದೀವಿ. ಅರ್ಥ ಆಯ್ತಾ? ನಾವೇನು ಅವರಿಗೆ ಸಪೋರ್ಟ್ ಮಾಡು ಅಂತ ಅವ್ರು ಕೇಳಲ್ಲ. ನಾವು ಸಪೋರ್ಟ್ ಮಾಡೋ ಥರ ಅವ್ರು ನಡ್ಕೋತಾರೆ. ಅರ್ಥ ಆಗ್ತಾ ಇದೆಯಾ? ಹಿಂಗೆ ಎಲ್ಲೋ ಹೈದ್ರಾಬಾದಲ್ಲೋ ಮುಂಬೈಲೋ, ಐ ಆಮ್ ನಾಟ್ ಶೋರ್, ಯಾರೋ ಕನ್ನಡ ಅಂದರು ಅಷ್ಟೇ. ಅವ್ರನ್ನ ಕರೆದುಬಿಟ್ಟು ಅವರು, ಅಣ್ಣ ಇದು ಕನ್ನಡ ಅಲ್ಲ ಕನ್ನಡ ಅಂತ ಹೇಳ್ಕೊಟ್ಟಿದ್ದಾರೆ. ಹಂಗಿರಿಯಲ್ಲ. ನಾವು ಒಬ್ಬರು ಕನ್ನಡನ ಸಪೋರ್ಟ್ ಮಾಡಿದಾಗ ನಮಗೆ ಅದರಿಂದ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ, ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಇನ್ಯಾವ ವಿಚಾರಕ್ಕೂ ನಾನು ಹೇಳ್ತಾ ಇಲ್ಲ ಇದನ್ನು. He didn't have to go on stage and speak English. He could have spoken ನಮ್ಮ ತಾಯ್ನಾಡಿನ ಭಾಷೆ ಅವರು ಕನ್ನಡದಲ್ಲಿ ಮಾತಾಡ್ಬೋದಾಗಿತ್ತು. ಯಾಕೆ ಮಾತಾಡಲಿಲ್ಲ ಹೇಳಿ? ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಬಿಫೋರ್ ಐ ಕ್ಲೋಸ್. ನಮ್ಮ ಡೈರೆಕ್ಟ್ರು ಅವರು, ಆಯಿತಾ, ಅವರ ಬಗ್ಗೆ ನನಗೆ ಯಾವ ರೀತಿ ಪ್ರಾಬ್ಲಮೂ ಇಲ್ಲ. ಟಾಕ್ಸಿಕ್ ಸಿನಿಮಾ ಡೈರೆಕ್ಟ್ರು, ನನಗೆ ಯಾವ ರೀತಿ ಪ್ರಾಬ್ಲಮ್ಮು ಅವ್ರ ಬಗ್ಗೆ ಇಲ್ಲ. ಅವರೊಂದು ವುಮೆನ್ ಡೈರೆಕ್ಟ್ರು, ಫಸ್ಟ್ ಟೈಮ್ ಕನ್ನಡಕ್ಕೆ ಬಂದು ಮಾಡಿದ್ದಾರೆ. ಅವ್ರ ಕೆಲಸ ಪಾಪ ಅವರು ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತಾರೆ. ಅವ್ರದ್ದೊಂದು ಡಾರ್ಕ್ ಸ್ಕ್ರಿಪ್ಟೇ ಇದಿರ್ಬೋದು.
ಬಟ್ ನಾಟ್ ಫಾರ್ ಕನ್ನಡ. ಸಿ ಯಶ್ ಅವರು ಇಲ್ಲಿ ಕನ್ನಡದವರು, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ಇದು ನಮ್ಮ ಸೆಂಟಿಮೆಂಟಿಗೆ ಸೂಟ್ ಆಗಲ್ಲ ಅಂತ? ಎಲ್ಲರೂ ಅಳ್ತಾರಪ್ಪ, ಎಲ್ಲ ಹುಡುಗಿರು ಅಂತ ಅಳೋ ಅಳೋ ಹತ್ತು 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 ಹತ್ತು. ಇದು ಇವ್ರು ಮಾತ್ರ ಹಿಂಗೊಂದು ದೊಡ್ಡ ಗ್ಯಾಂಗ್ಸ್ಟರ್ ಥರ ಫುಲ್ ಮೇಲಿಗೋಲಿ ಅವ್ರು ಮಾತ್ರ ಗ್ಲೋರಿಫೈ. ಏನಿದು? ನಮ್ಗೆ ಇಷ್ಟ ಆಗಿಲ್ಲ ಇದು. ಸೀರಿಯಸ್ ಆಗಿ ಹೇಳ್ತೀನಿ ನಾನೇನು ಅವ್ರು ಯಾರ್ದು ಏನೋ ಹಾಳು ಮಾಡಬೇಕು ಅಂತನೋ ಸಿನಿಮಾಗೇನೋ ಮಾಡಬೇಕು ಅಂತನೋ ಹೇಳ್ತಾ ಇಲ್ಲ. ಆನೆಸ್ಟ್ ಆಗಿ ನನಗೆ ಬೇಜಾರಾಗಿ ನಾನು ಇದನ್ನು ಹೇಳ್ತಾ ಇರೋದು. ಬಿಕಾಸ್ ಐ ವಾಸ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಮಥಿಂಗ್ ಅಮೇಝಿಂಗ್ ಫ್ರಮ್ ಟಾಕ್ಸಿಕ್. ನನಗೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿದ್ದಾಗಲ್ವಾ, ಏನೋ ಡಬ್ಬಾ ಥರ ಮಾಡಿಬಿಟ್ರೆ ಇರಿಟೇಟ್ ಆಗೋಗುತ್ತೆ. ಆ್ಯಸ್ ಅನ್ ಆಡಿಯನ್ಸ್, ಆ್ಯಸ್ ಅನ್ ಆ್ಯಕ್ಟರ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ, ಮೂರಾಗೂ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ. ನೀವು ಅಣ್ತಮ್ಮ ಅಂತ ಸಿನಿಮಾ ಮಾಡಿದಾಗ್ಲೋ ಅರ್ಥ ಆಯ್ತಾ? ಅಥವಾ ಅಣ್ಣಂಗೆ ಲವ್ ಆಗಿದೆ ಅಂತ ಮಾಡಿದಾಗ್ಲ ನಾವು ಅಪೋಸ್ ಮಾಡಿದ್ವಾ? ಏನಾದರೂ ಸಪೋರ್ಟೇ ಮಾಡಿದ್ವಿ ತಾನೆ? ಅವಾಗಿಂದನೂ ಹೌದಪ್ಪ ನಾವು ಅಪೋಸ್ ಮಾಡ್ತಾ ಇದ್ದೀವಿ ಅಂತಂದರೆ ಫೈನ್, ಏನೋ ಒಂದು ಹೇಳ್ಬೋದು ನಿಮ್ಗಳು. ನಾವೆಲ್ಲ ಅಪೋಸ್ ಮಾಡಿದ್ದೀವಿ ಅವ್ರು. ನಾವು ಇಷ್ಟಪಟ್ಟು ಮೊನ್ನೆ ಒಂದು AI ನಾವು ಅವ್ರದ್ದು ಒಂದು ಸಿನಿಮಾದು ರೀಲೆಲ್ಲ ಹಾಕಿದ್ದೀವಿ. ಇದನ್ನ ನೋಡಿ ನಮ್ಗೆ ಎಷ್ಟು ಬೇಜಾರಾಯಿತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹುಡುಗಿರ್ನ ಈ ರೀತಿನ ತೋರಿಸೋದು ಅಂತ. ಸಿ ಇದೇನೆ ಆಯ್ತಾ, ಇದೇ ಥರನೇ ಉಪೇಂದ್ರ ಅವರು ಉಪೇಂದ್ರ ಸಿನಿಮಾಲಿ ಬೇರೆ ಥರ ತೋರಿಸಿದ್ರು. ಅಂದರೆ 3 ಜನ ಹುಡುಗಿರ್ನು ಅವನು ಕೆಳಗಡೆ ಹಾಕ್ತಾನೆ, ಆದರೆ 3 ಜನ ಹುಡುಗಿರು ಪವರ್ಫುಲ್ ಕ್ಯಾರೆಕ್ಟರ್ಸ್ ಆಗಿದ್ರು. ದಾಮಿನಿ ಅವರಾಗಿರ್ಬೋದು, ನಮ್ಮ ಇವ್ರು ಯಾರು ರವೀನಾ ಟಂಡವನವರಾಗಿರ್ಬೋದು, ಪ್ರೇಮ ಅವರಾಗಿರ್ಬೋದು. 3 ಜನನು ಏನು ಕ್ಯಾರೆಕ್ಟರೈಸೇಷನ್, ಅದು ಏನು ಕೊಟ್ಟಿದ್ರು ಸಿನಿಮಾ ಒಂದು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ. ಹುಡುಗಿರೆಲ್ಲ ಖುಷಿ ಆಗ್ಬಿಟ್ಟಿದ್ರು. ಇದರಲ್ಲೆಲ್ಲ ಇತ್ತು ಕ್ಯಾರೆಕ್ಟರೈಸೇಷನ್ನು. ಆ ಕಿಯಾರ ಅವ್ರದ್ದು ಹೆಸರಾದ್ರೂ ನಿಮಗೆ ಗೊತ್ತಾಯ್ತಾ ಏನು ಅಂತ? ಅಂದ ಇದ್ರೆ ಚಂದ, ನಿನ್ನ ರೇಟ್ ಎಷ್ಟು ಅಂತ ಕೇಳಿದ್ರು. ಹಿಂಗ ಮಾಡೋದು. ಅವ್ರಿಗೂ ಮದುವೆ ಆಗಿದೆ. ಅವ್ರ ಪಾಪ ಸಿದ್ಧಾರ್ಥಿನ ಅದು ನೋಡಿದ್ರೆ ಬೇಜಾರಾಗ್ಬಿಟ್ಟಾರೆ. ನಿಮ್ಮನೆ ಹೆಣ್ಮಕ್ಳನ್ನ ಸಿನಿಮಾಗೆ ಹಾಕೊಂಡು ಹಿಂಗೆ ಕೇಳಿದ್ರೆ ನೀವುಗಳು ಸುಮ್ಮನಿರ್ತಿದ್ರಾ? ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾವಳೆ ಏನು? ಫಸ್ಟೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂದರೆ ಒಂದೊಂದು ಹೆಸರುಗಳಿದೆ. ಅದ್ರಲ್ಲಿ ಕರೆದ್ಬಿಟ್ಟು ಹೆಣ್ಣಿಗೆ ಗಂಧ ಇದ್ರೆ ಚಂದ, ನೀನು ಅಸ್ತ್ರ ಮಾಡ್ಕೋಬೇಡ, ಎಷ್ಟು ತಗೋತೀಯ, ನಿನ್ನ ರೇಟ್ ಎಷ್ಟು ಅಂದಂಗೆ ಕೇಳಿದ್ರೆ ಹಿಂಗಿದೆ ಅದು. ಮರ್ಯಾದೆ ಇಲ್ಲ ಕನ್ನಡಿಗರಿಗೆ. ಅವ್ರು ಅಷ್ಟು ದೊಡ್ಡ ಆರ್ಟಿಸ್ಟು ಕಿಯಾರ ಅವರು. ನನಗೆ ಭಾಳ ಇಷ್ಟವಾದಂತಹ ಒಂದು ಆರ್ಟಿಸ್ಟು. ಅಷ್ಟು ಚೆನ್ನಾಗಿರೋರನ್ನ ಇಷ್ಟು ಕಚ್ಚಡವಾಗಿ ತೋರಿಸಿದಿರಲ್ಲ ಟ್ರೈಲರಲ್ಲಿ. ಅವ್ರು ಏನು ತಪ್ಪು ಮಾಡಿ, ಅವ್ರ ಪರವಾಗಿ ನಾನು ಈ ಕ್ವೆಶ್ಚನ್ ನಿಮಗೆ ಕೇಳ್ತಾ ಇದ್ದೀನಿ. ಎಲ್ಲ ಸಿನಿಮಾದಲ್ಲಿ ಇಡಬೇಕಿತ್ತು, ಬೇರೆ ಏನಾದರೂ ತೋರಿಸ್ಬೇಕಿತ್ತು ಟ್ರೈಲರಲ್ಲಿ. ಅಂದರೆ ನೀವು ಯಶ್ ಅವ್ರನ್ನ ಕ್ಯಾರೆಕ್ಟ್ರನ್ನ ಗ್ಲೋರಿಫೈ ಮಾಡೋಕ್ಕೆ, ಆ ಮೇಲ್ ಈಗೋನ ಗ್ಲೋರಿಫೈ ಮಾಡೋಕ್ಕೆ ಎಲ್ಲ ಹುಡುಗಿರ್ನು ಹಿಂಗೆ ಏನಂತಾರೆ ಗುಲ್ಡುಗಳು ಮಾಡಿಟ್ಟಿದ್ದೀರ. ಅದು ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ನ. ಫಾರ್ ವಾಟ್? ಟು ಸ್ಯಾಟಿಸ್ಫೈ ಹಿಸ್ ಈಗೋ. ಡಾರ್ಕ್ ಸಿನಿಮಾಗಳು ನಾವು ನೋಡಿದ್ದೀವಿ. ಚೀಪ್ ಅನ್ನಿಸ್ತು ನನಗೆ. ಆ್ಯಸ್ ಅನ್ ಆಡಿಯನ್ಸ್ ಐ ಆಮ್ ಟಾಕಿಂಗ್ ಅಬೌಟ್, ಆ್ಯಸ್ ನಥಿಂಗ್ ಎಲ್ಸ್. ಐ ಹ್ಯಾವ್ ಎವ್ರಿ ರೈಟ್ ಟು ಸ್ಪೀಕ್ ಆಸ್ ಅನ್ ಆಡಿಯನ್ಸ್. ಯಾಕೆ ನೀವು ಸಿನಿಮಾ ಆದಮೇಲೆ ಎಲ್ರಿಗೂ ಹೋಗಿ ಕೇಳಲ್ವಾ ಸಿನಿಮಾ ಏನು ಅನ್ನಿಸ್ತು, ಸಿನಿಮಾ ಟ್ರೈಲರ್ ನೋಡಿ ನನಗೆ ಇದನ್ನಿಸ್ತು, ಈಗೇನು? ಆಮೇಲೆ ಫ್ಯಾನ್ಸೇ ಹೇಳ್ತಾರೆ ನೀವು ನೋಡಲೇಬೇಡಿ ಸಿನಿಮಾ ಇಷ್ಟ ಇಲ್ದಿದ್ರೆ ಅಂತ. ಅಂದರೆ ಇವ್ರು ಯಶ್ ಅವರಿಗೆ ಅಭಿಮಾನಿಗಳ ಅಥವಾ ಎನಿಮೀಸಾ ನನಗೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಹೋಗಿ ಹಿಂಗೆ ಹೇಳಿದಾರೋ. ಯಾರಾದರೂ ನೆಗೆಟಿವ್ ಆಗಿ ಹಾಕಿದ್ರೆ ನೀವು ನೋಡಲೇಬೇಡಿ ಸಿನಿಮಾ, ನೀವು ಯಾರು ಇಂಡಸ್ಟ್ರಿಯವರ? ನೀವು ಇಂಡಸ್ಟ್ರಿಲೇ ಇಲ್ಲ. ನೀವು ಇಂಡಸ್ಟ್ರಿ, ನಾವು ಹುಟ್ಟಿದಾಗಲೇ ಬರ್ತದ ಬಾಯಿಗೆ ಇಂಡಸ್ಟ್ರಿಲೇ ಹುಟ್ಟಿದವರು. ನಮ್ಮ ರಕ್ತದಲ್ಲೇ ಸಿನಿಮಾ ಇದೆ. ನಾವು ಏನು ಮಾಡಿಲ್ಲ, ಜಪ ಮಾಡ್ಕೊಂಡು ಕೂತ್ರು ನಮ್ಮ ಅಪ್ಪ ಆಲ್ರೆಡಿ ಮಾಡಾಗೋಯ್ತು. ನೀವು ನಮ್ದೊಂದು ಕಿತ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಏನನ್ನು ಕಿತ್ಕೊಳಕ್ಕಾಗಲ್ಲ. ಒಂದು ಬಂಧನ ಸಾಕು, ಒಂದು ಹಂತ ಸಾಕು, ಒಂದು ಮುತ್ತಿನ ಹಾರ ಸೈಡಲ್ಲಿ ನೆಂಚ್ಕೊಳಕ್ಕೆ ಇಟ್ಕೊಳ್ಳಿ. ನಾವೇನು ಮಾಡೋದೇ ಬೇಡ. ನಾವು ಇಂಡಸ್ಟ್ರಿ ಅವರೇ. ನಮ್ಮ ಅಪ್ಪಂಗಿರೋ ಅಷ್ಟು ನ್ಯಾಷನಲ್ ಅವಾರ್ಡ್ದು ಸ್ಪೆಲ್ಲಿಂಗೂ ಗೊತ್ತಿರಲ್ಲ ನಿಮಗೆ.
ನಾನು ಹೇಳಿದ್ನಲ್ಲ, ನಾನು ಏನೂ ಮಾಡಿಲ್ಲ, ಜಪ ಮಾಡ್ಕೊಂಡು ಕೂತ್ರು ಸಾಕು ಅಂತ. ಸಾಕು, ನಮ್ಮ ಅಪ್ಪನ ಹೆಸರು ನನ್ನಲ್ಲಿದೆ, ನನ್ನ ಫ್ಯಾಮಿಲಿದು ಒಂದು ಹಿಂಗಿದೆ ನಮ್ಮ ಮೇಲೆ, ಸಾಕು. ಅದನ್ನ ಹೇಳ್ಕೊಂಡು ನಾವು ಹಂಗಲ್ಲ, ನಮ್ಮಪ್ಪ ಮಾಡಿದರೆ ನಾನು ಹೇಳಲ್ಲ, ಆ ಥರ ಎಲ್ಲ ನಾವು ಇಲ್ವೇ ಇಲ್ಲ. ಆಮೇಲೆ ನಮ್ಮ ಹೆಸರು ಬಿಗ್ ಬಾಸ್ಗೆ ಒಂದ್ಸಲಿ ಕೇಳಿ, ನಾವು ಯಾರು ಅಂತ ಅವರೇ ಹೇಳ್ತಾರೆ. ನಾವು ಯಾವ ಟೈಮಿಗೆ ಏನೇನು ಮಾಡ್ಬೇಕು ಮಾಡ್ತೀವಿ. ಈ ಥರ ಡಬ್ಬ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಏನೋ ಒಂದು ಮಾಡಬೇಕಲ್ಲ ಅಂತ ಈ ಥರ ಡಬ್ಬ ಮಾಡಿಬಿಟ್ಟು ಉಗಿಸ್ಕೊಳಕ್ಕೆ ಮುಂದೆ ಬರಲ್ಲ. ನಮ್ಮ ಟೈಮ್ಗೆ ಏನೇನು ಮಾಡ್ಬೇಕು ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಆಯಿತಾ, ಯಶ್ ಫ್ಯಾನ್ಸ್ ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಮ್ಮ ಮೇಲೆ ಬಂದು ಅದೇನೋ ಅದು ಇದು ಡ್ರಗ್ಸು ಗಿಗ್ಸು ಅಂತ ಬರೀತಾರೆ. ನಾವೇನು ಫ್ರೀಯಾಗಿ ಬಿದ್ದಿದ್ದೀವೇನ್ರಿ ನಿಮಗೆ? ಏನು ಪ್ರೂಫ್ ಇದೆ? ನಾವು ಫಸ್ಟ್ ಆಫ್ ಆಲ್ ಮೊನ್ನೆ ನಾವು ಮಾಡಿರೋ ಸಾಂಗ್ಸಲ್ಲಿ ಓಕೆ ಮಗ ಬಿಟ್ಟಿರೋದ್ರಲ್ಲಿ ದಯವಿಟ್ಟು ಡ್ರಗ್ಸ್ನ ಮಾಡಬೇಡಿ ಅನ್ನೋ ಸಂದೇಶ ಕೊಟ್ಟಿದ್ದೀವಿ. ಹಿಂಗೆ ಮಾಡಿದ್ರೆ ಹಿಂಗೆ ಹುಡುಗ ಸತ್ತೋದ ಅನ್ನೋ ಸಂದೇಶ ಕೊಟ್ಟಿದ್ದೀವಿ. ಅದೇ ನಿಮ್ಮ ಟಾಕ್ಸಿಕ್ ಟ್ರೈಲರಲ್ಲಿ ಏನೈತೆ, ಅವನನ್ನು ಸಾಯಿಸ್ಬಿಟ್ಟು ಅವ್ನ ಬೂದಿಲಿ ಲೈನ್ ಮಾಡ್ತೀನಿ ಅಂತಾರೆ. ಈಗ ಯಾರು ಡ್ರಗ್ಸ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇರೋದು? ನಾನಾ ನಿಮ್ಮ ಯಶ್ ಅವರ? ಅದಾ ಬೇಕಿತ್ತು ಲೈನ್ಸ್ ಅಬೌಟ್ ಲೈನ್? ವಾವ್. ಆ್ಯಂಡ್ ದೆನ್ ಯು ಟೆಲ್ ಮೀ ಡ್ರಗ್ಸ್ ವಿವಾಸ್. ನಿಮ್ಮ ಬಾಸ್ಟೇ ನೋಡ್ಕೊಳ್ಳಿ, ನಿಮ್ಮ ಒಂದು ಸಿನಿಮಾ ಟ್ರೈಲರಲ್ಲೇ ಡ್ರಗ್ಸ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ, ಕಿಲ್ಲಿಂಗ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ. ಫಸ್ಟೇನೆ ನೀವು ಅವ್ರಿಗೆ ಹೊಡೆದ್ರೋ ಇಲ್ವೋ ಗೊತ್ತಿಲ್ಲ, ಒಂದು ಮಗು ಸಾಯುತ್ತೆ ಫಸ್ಟೇನೆ. ಏನು ಕರ್ಮ ಗುರು ಅದು? ಆದರೂ ನೀವು ಸಾಯಿಸಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಹಂಗೆ ತೋರಿಸಿದ್ದೀರಾ. ಡಮಾರ್ ಅಯ್ಯೋ ನಮ್ಮ ಅನ್ಸ್ಬಿಟ್ಟು ಎತ್ಕತಾನೆ. ಆಮೇಲೆ ಅವ್ರ ಮಗನ ಕ್ಯಾರೆಕ್ಟರ್, ಅವ್ನು ಯಾರೋ ಚಿಕ್ಕ ಇದವನು, ಅವನು ವೈಲೆಂಟು, ಎಲ್ಲ ವೈಲೆನ್ಸು. ಏನಿದು ವೈಲೆನ್ಸ್ ಓವರ್ ಡೋಸ್ ಆಗೈತೆ ನಮಗೆ. ಇಷ್ಟೊಂದು ಒಂದು ಏನಂತಾರೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಇಷ್ಟು ರಿಸೋರ್ಸಸ್ ನಿಮಗಿತ್ತು, ಇಷ್ಟು ಲ್ಯಾಂಗ್ವೇಜಲ್ಲಿ ಸಿನಿಮಾ ಬರ್ತಾ ಇದೆ. ಹಿಂಗ ನೀವು ಮಾಡೋದು, ಈ ಥರನ ನಮಗೆ ಬೇಜಾರು ಮಾಡೋದು. ಫಸ್ಟೇ ಒಂದು ಮಗು ನೋಡಿಯೋ ಸೀನ್ ಯಾವ ಥರ ಒಂದು ಸೇಡಿಸ್ಟಿಕ್ ಸೀನ್ ಗುರೋದು. ಮಕ್ಕಳು ಬೈ ಮಿಸ್ಟೇಕ್ ಮಕ್ಕಳು ನೋಡಬಾರ್ದು ಅಂದರೆ ನೋಡೋದೇ ಕುತ್ಕೋತಾರ. ಮಕ್ಕಳು ಫಸ್ಟ್ ನೋಡ್ತಾರೆ ಅಂಥವ್ರ ಮಕ್ಕಳು. ಅವ್ರ ಕೈಯಲ್ಲೆಲ್ಲ ಫೋನ್ಸ್ ಇದ್ದೇ ಇರುತ್ತೆ. ಮಕ್ಕಳು ಇದನ್ನು ಕದ್ದು ನೋಡಿದ್ರೆ ಅವ್ರ ಮೇಲೆ ಒಂದು ಪ್ರಭಾವ ಏನು ಬೀರ್ಬೋದು. ನನಗೆ ಚಳಿ ಆಗುತ್ತೆ ನೋಡಿದ್ರೆ, ತಲೆಯಲ್ಲಿ ಕೂತು ಬಿಡುತ್ತೆ ಪಾಪ ಅವ್ರುಗಳಿಗೆ, ಹೋಗೋದೇ ಇಲ್ಲ. ನೀವು ಇದು ಬರೀ ಮಕ್ಕಳು, ಇದು ದೊಡ್ಡವ್ರಿಗೆ, ಮಕ್ಳಿಗೆಲ್ಲ ಅಂದಿದ ತಕ್ಷಣ ಕದ್ದು ನೋಡಲ್ವ ಮಕ್ಕಳು, ಫಸ್ಟ್ ನೋಡ್ತಾವವು. ನನಗೆ ಗೊತ್ತು, ನಮ್ಮ ಫ್ಯಾಮ್ಲಿಲೆಲ್ಲ ಮಕ್ಕಳವೆ. ಅವ್ರು ಇದನ್ನ ನೋಡಿದಾಗ ಎಂಥ ಪ್ರಭಾವ ಅವ್ರ ಮೇಲೆ ಬೀರ್ಬೋದು. ಏನು ಬೇಡ, ನೀವಿಬ್ಬರು ಮಕ್ಕಳು ಇದ್ದಾರಲ್ವಾ, ಅವ್ರು ಇದನ್ನ ನೋಡ್ಬೋದಾ? ನಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನೀವು ಸೆನ್ಶುವಲ್ ಆಗಿ ಹುಡುಗಿನ ತೋರಿಸ್ತೀರಾ, ಬ್ಯೂಟಿಫುಲ್ ಆಗಿ ಹುಡುಗಿನ ತೋರಿಸ್ತೀರಾ, ಹಾಟ್ ಆಗಿ ಸೆನ್ಶುವಾಲಿಟಿನ ತೋರಿಸಿ. ನೀವು ಒಂದು ಯಶ್ ಅವ್ರದ್ದು ಅಥವಾ ಕಿಯಾರ ಅವ್ರ ಮಧ್ಯೆ ಒಂದು ಸೆನ್ಶುವಾಲಿಟಿ ತೋರಿಸಿ ನಾವು ನೋಡ್ತೀವಿ. ಅದನ್ನು ಸಿನಿಮಾ ಆಗಿ ನೋಡಿ ಅಂತೇಳಿ ಡೆಫಿನೆಟ್ಲಿ ವಿ ವಿಲ್ ವಾಚ್. ಬಟ್ ಬರೀ ನೀವು ಒಂದು ಹೆಣ್ಮಕ್ಳನ್ನ ಡೆಕೋರೇಟಿವ್ ಪೀಸಸ್ ಆಗಿ ಯೂಸ್ ಮಾಡಿದ್ದೀರಲ್ಲ, ದಿಸ್ ವಿ ಆರ್ ನಾಟ್ ಓಕೆ ವಿತ್. ಆ್ಯಂಡ್ ಐ ವಿಲ್ ವಾಯ್ಸ್ ಮೈ ಒಪಿನಿಯನ್. ಯಾಕೆ ನಾವು ಮಾತಾಡಬಾರ್ದ? ನಮಗಿಷ್ಟ ಆಗದಿದ್ದಿದ್ದು ನಾವು ಹೇಳ್ಬಾರ್ದ? ನಿಮ್ಗೇನಾದರೂ ನಾವು ಬರ್ಕೊಟ್ಟಿದ್ದೀವ? ತಾಕತ್ತಿದ್ರೆ ಹೇಳ್ಬೇಕು, ನೀವೇನಾದರೂ ಮಾತಾಡ್ಕೊಳ್ಳಿ, ಸಿನಿಮಾ ಬರಲಿ, ನಾವು ಮಾತಾಡ್ತೀವಿ. ನಿಮ್ಗೆ ಯಾಕೆ ಕಾನ್ಫಿಡೆನ್ಸ್ ಇಲ್ಲ? ನನಗೆ ಅದೇ ಬೇಕಾಗಿರೋದು. ನೀವು ದೊಡ್ಡ ದೊಡ್ಡ ಫ್ಯಾನ್ಸ್ ಅಂತ ಇಲ್ಲಿ ಯಾರ್ಯಾರೋ ಓಡಾಡ್ತಾ ಇದ್ದೀರಲ್ಲ, ಫಸ್ಟ್ ಆಫ್ ಆಲು ನೀವೇ ಆ ಫ್ಯಾನ್ಸು ಅಂತ ನಾವು ಹೆಂಗೆ ನೋಡೋದು? ನಮ್ಗೆ ಹೆಂಗೆ ಅದು ಗ್ಯಾರಂಟಿ? ನೀವೆಲ್ಲ ಯಾರು ಅಂತ ನಾವು ಅಂದ್ಕೊಳ್ಳೋದು? ನೀವೇನೇನೋ ಫೇಸ್ಲೆಸ್ಸು ಪ್ರೊಫೈಲ್ ಲೆಸ್ಸಿಂದ ಎಲ್ಲ ನಮ್ಗೆ ಹೊಡಿತೀರ. ನಿಮ್ಗಾದರೆ ನಾವು ಅಂತ ನಮಗೆ 100% ನಾವು ಇವರೇ ಅಂತ ಗೊತ್ತು. ದಂಡ್ಗೆದಿರಲಿಲ್ಲ, ದಾಂಡ್ಗೆದಿರಲಿಲ್ಲ, ಇವರು ರಿಷಿಕಾ ಸಿಂಗ್ ಅಂತ ನಿಮಗೆ ಗೊತ್ತು. ನೀವೆಲ್ಲ ಯಾರು ಅಂತ ನಾವು ಅಂದ್ಕೊಳ್ಳೋದು? ನೀವೆಲ್ಲ ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಒಂದೊಂದು ಫೇಸಲ್ಲೂ ಪ್ರೊಫೈಲ್ ಪಿಕ್ಚರು ಇರಲ್ಲ, ಡಡ ಅಂತ ಉಗಿತೀರ. ನಿಮಗೆಲ್ಲ ಹೆಣ್ಮಕ್ಳ ಮೇಲೆ ಮರ್ಯಾದೆ ಇಲ್ವಾ? ನಾವು ಆರ್ಟಿಸ್ಟು ಅನ್ನೋ ಮರ್ಯಾದೆ ಇಲ್ವಾ? ನಿಮಗೆ ಮರ್ಯಾದೆ ಇಲ್ದವ್ರಿಗೆ ನಾವು ಹೆಂಗೆ ಮರ್ಯಾದೆ ಕೊಡೋದು ಹೇಳಿ?
ಸುಮ್ಮನೆ ನೀವುಗಳು ಹಾರಾಡ್ತೀರಾ, ಇಲ್ಲಿ ಯಾರು ಕೇರು ಮಾಡೋದಿಲ್ಲ. ನಮ್ಮ ಒಂದು ಅಭಿಪ್ರಾಯನ ಡೆಮಾಕ್ರಸಿ, ನಮ್ಮ ದೇಶ ನಮಗೆ ಹಕ್ಕು ಕೊಟ್ಟಿದೆ, ನಾವು ಮಾತಾಡ್ತೀವಿ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ವಿಚಾರ, ಪವರ್ ಡೈನಮಿಕ್ಸ್ನ ಇಲ್ಲಿ ಗಂಡಸರಿಗೆ ಯಾಕೆ ಕೊಟ್ರು? ಒಂದಾದ್ರೂ ಹುಡುಗಿಗೆ ಪವರ್ ಡೈನಮಿಕ್ಸ್ ಕೊಡ್ಬೋದಿತ್ತಲ್ವ. ಅಂದರೆ ಅಗೇನ್ ಇಟ್ ಇಸ್ ಗ್ಲೋರಿಫೈಯಿಂಗ್ ದ ಮೇಲ್ ಈಗೋ. ವೈ? ಐ ಡಿಡ್ ನಾಟ್ ಲೈಕ್ ಇಟ್. ಸಿ, ನನಗೆ ಆಸ್ ನಿಮಗೆಲ್ಲ ಏನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಈವನ್ ಬಾದರ್ಡ್. ಐ ಹ್ಯಾಡ್ ವೆರಿ ಹೈ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಟಾಕ್ಸಿಕ್. ನನಗೆ ಟಾಕ್ಸಿಕ್ ಮೇಲೆ ಒಂದು ತುಂಬ 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 ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಶ್ ಅವರಿಂದ ಅಂತೂ ಇನ್ನೂ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅರ್ಥ ಆಯ್ತಾ? ಈ ಥರ ಒಂದು ಟ್ರೈಲರ್ ಬಿಡ್ತಾನೆ ಅಂತ ನಾನು ನನ್ನ ಕನ್ಸ್ಮನ್ಸಲ್ಲೂ ಅನ್ಕೊಂಡಿಲ್ಲ. ಐ ಆಮ್ ವೆರಿ ಡಿಸಪಾಯಿಂಟೆಡ್. ವಾಟ್ ಯು ಎಕ್ಸ್ಪೆಕ್ಟ್ ಮೀ ಟು ಡೂ? ಆ್ಯಂಡ್ ಆಸ್ ಎನ್ ಆಕ್ಟರ್ ಐ ಆಮ್ ಎಕ್ಸ್ಪ್ರೆಸಿವ್. ಕಾಂಟ್ ಐ ಎಕ್ಸ್ಪ್ರೆಸ್ ಮೈ ಸೆಲ್ಫ್? ಬಾಲಿವುಡ್ನೆಲ್ಲ ಹೀರೋಯಿನ್ನ ಕರ್ಕೊಂಬರ್ತಿರಲ್ಲ, ಅವ್ರಿಗೆ ನಾಳೆ ಅವ್ರು ಹೇಳ್ಕೊಂಡು ಓಡಾಡಬೇಕು, ಕನ್ನಡದಲ್ಲಿ ಇಂಥ ಸಿನಿಮಾ ನಾನು ಮಾಡಿದ್ದೀನಿ ಅಂತ. ಹಂಗೆ ಮಾಡಿ. ಪ್ರೀತ್ಸೋದ್ ತಪ್ಪನ ಶಿಲ್ಪಾ ಶೆಟ್ಟಿ ಅವ್ರು ಹೆಂಗೆ ಹೇಳ್ಕೊತಾರೋ, ಉಪೇಂದ್ರ ಸಿನಿಮಾನ ರವೀನಾ ಟಂಡನ್ ಅವ್ರು ಹೆಂಗೆ ಹೇಳ್ಕೊತಾರೋ, ಹಾಗೆ ನೀವುಗಳನ್ನು ಸಿನಿಮಾ ಮಾಡಿದ್ರೆ ಅವ್ರು ನಾಳೆ ಹೇಳ್ಕೊಂಡು ಓಡಾಡಬೇಕು, ಇನ್ನೊಂದು 10 ವರ್ಷ ಅದ್ರ ಡಿಸ್ಕಷನ್ ಆಗಬೇಕು. ಹಂಗೆ ಮಾಡಿ. ಈ ಥರ ಅವ್ರು ಉಗಿಯೋದಂತೆ ನಿನ್ನ ರೇಟ್ ಎಷ್ಟಂತ ಅವ್ರು ಉಗಿಸ್ಕೊಂಡು ಹೋಗೋದು ಇಲ್ಲಿ ಬೇಡ, ದಯವಿಟ್ಟು ಪ್ಲೀಸ್. ಇದಿಷ್ಟನ್ನು ಹೇಳ್ತೀನಿ, ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಾವಿರೋದೇ ಹಿಂಗೆ, ನಮಗೇನು ಅನಿಸುತ್ತೋ ಇಲ್ಲಿಂದ ಇಲ್ಲಿ ಬರ್ತಾ ಇರುತ್ತೆ. ನಿಮ್ಮ ಇಷ್ಟ ಕಷ್ಟ ಕಟ್ಕೊಂಡು ನಮಗೇನೂ ಆಗಬೇಕಾಗಿಲ್ಲ. ನಮ್ಮ ಇಷ್ಟ ಕಷ್ಟ ನಿಮಗೆ ಯಾವಾಗ ಇಷ್ಟ ಇಲ್ವೋ, ನಿಮ್ಮ ಇಷ್ಟ ಕಷ್ಟ ನಾನು ಹೇಳ್ತಾ ಇರೋದು ನಮ್ಮ ಫ್ಯಾನ್ಸ್ಗಲ್ಲ. ಇಲ್ಲಿ ಬೇಡದೇ ಇರೋ ಸೇಡಿಸ್ಟಿಕ್ಗಳೆಲ್ಲ ಓಡಾಡ್ತಿರ್ತಾರಲ್ಲ ಕೆರ್ಕೊಂಡು, ಅವ್ರ ಬಗ್ಗೆ. ಅವರೆಲ್ಲ ರಿಯಲ್ ಫ್ಯಾನ್ಸೇ ಅಲ್ಲ ನಾನು ಹೇಳೋದು. ರಿಯಲ್ ಯಶ್ ಫ್ಯಾನ್ಸ್ ಏನು ಗೊತ್ತಾ, ಮರ್ಯಾದೆಗೆ ಮನೇಲಿ ಕೂತಿರ್ತಾರೆ. ಸಿನಿಮಾ ಬಂದ್ಮೇಲೆ ನೋಡ್ತೀವಿ ಬಿಡಿ ಅಂತ. ಯಶ್ ಅವರೇ ಸುಮ್ಮನೆ ಕೂತಿದ್ದಾರೆ ತಾನೆ. ನಿಮ್ದೆಲ್ಲ ಏನಿಲ್ಲಿ? ನಮಗೇನು ಯಶ್ ಗೊತ್ತಿಲ್ವಾ? ನಾವೇನು ಅವ್ರಿಗೆ ಫೋನ್ ಮಾಡಿ ಮಾತಾಡೋಕ್ಕಾಗಲ್ವಾ? ಹೇಳಿ, ನೀವೆಲ್ಲ ಯಾರು? ನಿಮಗಷ್ಟಿದ್ರೆ ಹೋಗಿ ಯಶ್ ಹತ್ರ ಮಾತಾಡಿ, ಇಲ್ಲ ಸಿನಿಮಾ ಡೈರೆಕ್ಟ್ರ್ ಹತ್ರ ಮಾತಾಡಿ. ನಮ್ಮ ಹತ್ರ ನಿಮ್ದೇನು ಮಾತು? ಇಷ್ಟು ಹೇಳ್ಬಿಟ್ಟು ನಮ್ಮ ಈ ಮಾತುಗಳನ್ನ ಮುಗಿಸ್ತೀವಿ. ನಮ್ಮ ಫ್ಯಾನ್ಸ್ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬ ಹುಡುಗಿರು ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ವಿ ಕೆನಾಟ್ ಇವನ್ ವಾಚ್ ದ ಫಿಲ್ಮ್, ಇಟ್ ಇಸ್ ಸೋ ಬ್ಯಾಡ್ ಅಂತ. ಬೇಕಂದರೆ ಆಮೇಲೆ ನಾನು ಎಲ್ಲ ಮೆಸೇಜಸ್ಸು ನಿಮಗೆ ಕಳಿಸ್ಕೊಡ್ತೀನಿ, ಇಲ್ಲ ಸ್ಟೋರಿಯಲ್ಲೇ ಹಾಕ್ಬಿಡ್ತೀನಿ. ನನಗೆ ಬಂದಿರೋ ಮೆಸೇಜಸ್ ಒಂದೊಂದು ಹುಡುಗಿರ್ದು, ಇಟ್ಸ್ ಹೋಪ್ಲೆಸ್ ಮ್ಯಾಮ್, ವಿ ಕೆನಾಟ್ ಇವನ್ ವಾಚ್ ದ ಟ್ರೇಲರ್ ಅಂತಾರೆ. ಏನು ಮಾಡೋದಿದ್ನ? ಆಮೇಲೆ ಹುಡುಗಿರ್ಗೊಂದ್ಸಲಿ ಇಷ್ಟ ಆಗಿಲ್ಲ ಅಂದರೆ ನಮ್ಗೆ ಇಷ್ಟ ಆಗಿಲ್ಲ. ಯು ಕೆನಾಟ್ ಪಾಸಿಬ್ಲಿ ಡೂ ಎನಿಥಿಂಗ್ ಟು ಚೇಂಜ್ ಆರ್ ಒಪಿನಿಯನ್ ಅಬೌಟ್ ಇಟ್. ನಮ್ಗೆ ಇಷ್ಟ ಅಂದರೆ ಇಷ್ಟ ಅಂತ ಹೇಳ್ತೀವಿ ರೀ. ಅಯ್ಯೋ, ನಾವೆಲ್ಲ ಕಲಾ ಪ್ರೇಮಿಗಳು, ಕಲಾವಿದರು, ಕಲೆಯನ್ನೇ ನಂಬ್ಕೊಂಡು ಬದುಕಿರೋರು. ನಮಗಿಷ್ಟ ಆದರೆ ನಾವು ಇಷ್ಟ ಆಗಿದೆ ಅಂತಲೇ ಹೇಳೋದು. ಡಬ್ಬಾ ಥರ ಇದೆ ಅಂತ ಸುಮ್ಮನೆ ಯಾರ್ದೋ ಕೆಲಸ ನಾವು ಹಾಳು ಮಾಡೋಕೆ ನಮ್ಮ ಅಪ್ಪನಾಳೆ ಹೋಗಲ್ಲ. ಅರ್ಥ ಆಯ್ತಾ? ನೀವೇ ಇಷ್ಟನ್ನು ನಾನು ಹೇಳಿದ್ದೀನಿ. ನೀವು ಆನ್ ಮೈ ಕ್ಲೋಸಿಂಗ್ ನೋಟ್ ಐ ವುಡ್ ಲೈಕ್ ಟು ಸೇ, ಇಫ್ ಯು ಥಾಟ್ ನಿಮ್ಮ ಟ್ರೈಲರ್ನಲ್ಲಿ ಯಶ್ ಅವರು ಬರೀ ಒಂದು ಡೈಲಾಗ್ ಥರ ಹೇಳಿದ್ದಾರೆ, ಅದು ಒಂದು ಕ್ಯಾರೆಕ್ಟ್ರಿಗೆ ಹೇಳಿದ್ದಾರೆ ಅಂದರೆ, ನಾನು ನನ್ನ ರೀಲಲ್ಲಿ ಡೈಲಾಗ್ ಥರನೇ ಹೇಳಿರೋದು, ಒಂದು ಯಾವುದೋ ಕ್ಯಾರೆಕ್ಟ್ರಿಗೆ ಹೇಳಿರೋದು. ನಿಮಗಿದನ್ನು ಕಟ್ಕೊಂಡು ಏನು ಕುಂಬಳಕಾಯಿ ಕಳ್ಳ ಕುಂಬಳಕಾಯಿ ಕಳ್ಳ ಅಂದರೆ ಎಗಳು ಮುಟ್ಕೊಂಡು ನೋಡಬೇಡಿ. ಅರ್ಥ ಆಯ್ತಾ? ಇಷ್ಟು ಹೇಳ್ತೀವಿ. ನಮ್ಗೆ ಇಷ್ಟಪಡೋರೆಲ್ಲ ಪಾಪ ಇಲ್ಲಿ ಬಂದವ್ರೆ. ಪೂಜಾ ಹಾಯ್, ಕೌಸಲ್ಯ KR ಅವರೇ ಹಾಯ್, ಸುದಿ ಯಾದವ್ ಹಾಯ್, ಸುಮಾ ದಾವಣಗೆರೆ ಅವರು ಹಾಯ್ ಅಂತಾರೆ. ಆಮೇಲೆ ಖುಷ್ ಅವರು ನಿಮ್ಮ ಒಪಿನಿಯನ್ ಹೇಳೋಕ್ಕೆ ಯಾರ ಅಪ್ಪಂದು ಪರ್ಮಿಷನ್ ಬೇಕಿಲ್ಲ ಅಂತಾರೆ. ಡೆಫಿನೆಟ್ಲಿ ನಾಟ್. ವೆರಿ ಗುಡ್ ಮೆಸೇಜ್ ಟು ಎಂಡ್ ದಿಸ್ ಆನ್. ಆಮೇಲೆ ಆನ್ ಅ ಕ್ಲೋಸಿಂಗ್ ನೋಟ್ ಐ ವುಡ್ ಸೇ, ಕನ್ನಡನ ಬೆಳೆಸಿ, ಉಳಿಸಿ, ರಕ್ಷಿಸಿ. ಕನ್ನಡ ಸಿನಿಮಾನ ಕನ್ನಡ ಇಷ್ಟ ಆಗೋ ಥರ ಮಾಡಿ, ಕನ್ನಡ ಸಂಸ್ಕೃತಿಗೆ ಇಷ್ಟ ಆಗೋ ಥರ ಮಾಡಿ. ಎಲ್ಲೆಲ್ಲಿಂದನೋ ವೆಸ್ಟರ್ನ್ ಕಲ್ಚರ್ ಎಲ್ಲ ತಂದ್ಬಿಟ್ಟು ಇಲ್ಲಿ ನೀವು ಸ್ಪ್ರೆಡ್ ಮಾಡಬೇಡಿ. ನಮ್ಗೆ ಇಷ್ಟನೂ ಆಗೋದಿಲ್ಲ.
ಓಕೆ, ಆ್ಯಂಡ್ ಐ ಆಮ್ ನಾಟ್ ಸ್ಪ್ರೆಡಿಂಗ್ ಎನಿ ಹೇಟ್, ಐ ಆಮ್ ಗಿವಿಂಗ್ ಯು ಮೈ ಒಪಿನಿಯನ್. ಯಶ್ ಅವ್ರ ಮೇಲೆ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಐ ಆಮ್ ಸಾರಿ, ಡಿಡ್ಂಟ್ ಮೀಟ್ that expectation. We have nothing against you, you're a brilliant actor, but ಇದರಲ್ಲಿ ನಮಗೆ ಈ ರೀತಿ ನಮಗೆ ಇಷ್ಟ ಆಗಲಿಲ್ಲ. and I'm clearly saying it. ನನಗಿಷ್ಟ, ನೀವು ಇಷ್ಟಪಡಬೇಡಿ ಅಂತ ನಾನು ಹೇಳ್ತಾನೂ ಇಲ್ಲ, ಸಿನಿಮಾ ನೋಡಬೇಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ನಾನು ನೋಡ್ತೀನೋ ಇಲ್ವೋ ಅದು ನಾನು ನಿಮ್ಗೆ ಹೇಳೋದು ಇಲ್ಲ. because I'm not promoting anything, I'm not asking you all not to go watch the film. You want to watch, go watch. I did not like it. I did not like the way the male ego is glorified. As a writer, it hurt my sentiments. Sexual imagery ಮಾತ್ರ ಫೀಮೇಲ್ಸ್ನ ಯೂಸ್ ಮಾಡಿರೋದು ನನಗಿಷ್ಟ ಆಗಿಲ್ಲ. I hope I made myself very, 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 very clear. And I did not like the fact that being a female artist, you only glorified the male artist and made the females just props. See, director ge nanu one small agi heltini. See, we welcome you to the industry. I'm sorry, I still didn't catch your name. ನಿಮ್ಮ ಹೆಸರು ನನ್ನ ಬಾಯಿಗೆ ಬರ್ತಾ ಇಲ್ಲ. ನಿಮ್ಮ ಡೈರೆಕ್ಟ್ರು ನೀವು ನೋಡಿದೆ, ನಾನು ಮೊನ್ನೆ ಸ್ಟೇಜಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ನೋಡಿದೆ. ದಯವಿಟ್ಟು ಒನ್ ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ಕನ್ನಡ ಕಲೀರಿ. ಕನ್ನಡ ಸಿನಿಮಾ ಮಾಡಿದ್ದೀರಾ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಾಗ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಆ್ಯಂಡ್ ಯು ಬೀಂಗ್ ಅ ಫೀಮೇಲ್ ಡೈರೆಕ್ಟರ್, ಐ ಕಂಗ್ರ್ಯಾಚುಲೇಟ್ ಯು ಆನ್ ಯುವರ್ ಫಸ್ಟ್ ಫಿಲ್ಮ್, ಬಟ್ you should have glorified the female characters. You being a female yourself, you have just glorified the male. Why? To promote more heroism? No, my sister. I'm sorry. And you being a Malayali, I really, really expected you to promote feminism. Not entirely, at least a part of it. Fine. The hero deserves his male heroism, all that egoistic things. Fine, I agree with it. But a part of it, definitely the female stars deserved. That's what I think. Anyway, welcome to the industry, and I hope next time ನೀವು ಕನ್ನಡ ಮಾತಾಡ್ತೀರಾ ಅಂತ. ಐ ಆಮ್ ಸಾರಿ, ನನಗೆ ಅವರ ಹೆಸರು ಗೊತ್ತಿನ್ನ ಬರ್ತಾ ಇಲ್ಲ ಬಾಯಿಗೆ. ನಾನು ನೆನೆಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. Toxic movie director, I'm not able to catch her name. I'm really sorry. Okay, but next time ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ಕನ್ನಡ ಕಲ್ತ್ಕೊಳ್ಳಿ. ಓಕೆ, ವಿ ರಿಯಲಿ ರೆಸ್ಪೆಕ್ಟ್. ನೀವೆಲ್ಲಿಂದ ಬರ್ತೀರಾ, ನಿಮ್ಮ ಮಲಯಾಳಂ ಆಗಲಿ, ನಿಮ್ಮ ಕೇರಳನಾಗಿ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ. ಹಾಗೆ ನಾವು ಅಲ್ಲಿ ಹೋದಾಗ ನೀವು ಮಲಯಾಳದಲ್ಲಿ ಮಾತಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಇಲ್ವೋ? ಹೌದೋ ಇಲ್ವೋ? ಹಾಗೆ ನೀವು ಕರ್ನಾಟಕಕ್ಕೆ ಬಂದರೆ ಕನ್ನಡ ಮಾತಾಡಿ. ಆ್ಯಂಡ್ ಯಶ್ ಅವರೇ, this avatar of yours I did not like, and I am with Radhika Pandit ಅವರು, because I don't think as a wife she liked it. Even if she liked it, she's lying. ಅಷ್ಟೇ. ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ಒಳಗೆ ಒಂದು ಹೆಣ್ಣಿನ ಮನಸ್ಸಿಂದ ನಾನು ಹೇಳ್ತೀನಿ, ಅವ್ರಿಗೆ ಇಷ್ಟನೇ ಆಗಿರಲ್ಲ, ಬರೆದು ಕೊಡ್ತೀನಿ ನಾನು. and I'm standing up for her. Also, as an audience, I'm standing up for myself. I did not like the trailer. Okay. Anyway, I wish you all the best. I hope. Yerappa. Geeta Mohan Das. Oh, ಇವ್ರು ಯಾರೋ ಇಲ್ಲ ಅಂದ್ರು. ಸಾರಿ, ಗೀತಾ ಅಲ್ಲ, ಗೀತು ಕರೆಕ್ಟ್. ಇವಾಗ ನೆನಪಾಯ್ತು ನನಗೆ. ಗೀತು ಮೋಹನ್ ದಾಸ್ ಅವರೇ. Some my fans here have helped me to catch your name. ಓಕೆ, ಎಲ್ಲರಿಗೂ ಒಂದು ಬ್ಯೂಟಿಫುಲ್, ಇಲ್ಲಿ ಬಂದು ನನಗೆ ಸಪೋರ್ಟ್ ಮಾಡಿ ನನ್ನ ಮಾತುಗಳನ್ನೆಲ್ಲ ಕೇಳಿ ಇಷ್ಟೊತ್ತು ನನ್ನ ಜೊತೆ ಕಾಲ ಕಳೆದವ್ರಿಗೆಲ್ಲ ಥ್ಯಾಂಕ್ ಯು ಆಲ್ ಅ ಲಾಟ್. ಓಕೆ, ನನ್ನ ಫ್ಯಾನ್ಸ್ಗೆಲ್ಲ ಒಂದು ಕಿಸ್ ಕೊಡ್ತಾ ಇದ್ದೀನಿ. ನಾವು ಯಾವತ್ತಿದ್ದು ಗನ್ ಥರನೇ ಫೈರ್ ಮಾಡ್ತಾ ಇರ್ತೀವಿ, ಅರ್ಥ ಆಯ್ತಾ? ನಮ್ಮ ಬಗ್ಗೆ ನಿಮಗೆಲ್ಲ ಜಾಸ್ತಿ ಹೇಳಬೇಕಾಗಿಲ್ಲ. ಆ್ಯಂಡ್ ನಾವು ಏನೋ ಒಂದು ರೀಲ್ ಹಾಕ್ಬಿಟ್ಟು ಓಡು ಹೋಗಿಲ್ಲ, ಇಲ್ಲಿ ಬಂದು ಎಲ್ಲ ಥರ ಕ್ಲಾರಿಟಿನೂ ಕೊಟ್ಟಿದ್ದೀವಿ.
ಓಕೆ. ಆ್ಯಂಡ್ ಯಶ್ ಅವರೇ, ನೀವು ಇದನ್ನು ನೋಡಿದ್ರೆ ನಿಮ್ಮ ಫ್ಯಾನ್ಸ್ ಅಂದ್ಕೊಂಡು ಯಾರ್ಯಾರೋ ಓಡಾಡ್ತಾರೆ, ನಿಮ್ಮ ಹೆಸರೆಲ್ಲ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಫೀಮೇಲ್ಸ್ಗೆಲ್ಲ ಬರೀತಾರೆ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನಿಮ್ಮ ಇಮೇಜ್ ಹಾಳಾಗಬಾರ್ದು. ಸಿ, ವಿ ಜಸ್ಟ್ ವಾಯ್ಸ್ಡ್ ಆರ್ ಒಪಿನಿಯನ್. ಬಟ್ ನಿಮ್ಮ ಹೆಸರಲ್ಲಿ ನಿಮ್ಮ ಇಮೇಜು ಇಲ್ಲಿ ನಿಮ್ಮ ಫ್ಯಾನ್ಸ್ ಅಂತ ಹೇಳಿಕೊಂಡು ಯಾರ್ಯಾರೋ ಈ ಸೇಡಿಸ್ಟ್ಗಳು, ಒಂದಷ್ಟು ಕ್ರಿಮಿ ಕೀಟಗಳು ನಿಮ್ಮ ಹೆಸರನ್ನು ಹಾಳು ಮಾಡಿಕೊಡ್ತು. ಸೊ ದಯವಿಟ್ಟು ಕೀಪ್ ಅ ವಾಚ್ ಆನ್ ದ್ಯಾಟ್. ಓಕೆ, ಐ ವಿಲ್ ಬ್ರಿಂಗ್ ಬ್ಯಾಕ್ ಅಪ್ಡೇಟ್ಸ್ ಇಫ್ ಐ ಗೆಟ್ ಎನಿಥಿಂಗ್. ನಿಮ್ಮ ಫ್ಯಾನ್ಸ್ ಅಂದ್ಕೊಂಡು ಯಾರಾದರೂ ಬಂದರೆ ಡೆಫಿನೆಟ್ಲಿ ನಾನು ನಿಮಗೆ ಅದನ್ನು ತಿಳಿಸ್ತೀನಿ. ಇಲ್ಲ ನೆಕ್ಸ್ಟ್ ಪೋಸ್ಟಲ್ಲಿ ನಿಮಗೆ ಮೆನ್ಷನ್ ಮಾಡಿ ಹಾಕೇಬಿಡ್ತೀನಿ, ಅಥವಾ ಇನ್ನೊಂದು ಲೈವಲ್ಲಿ ಬಂದು ಹೇಳ್ತೀನಿ. ಐ ಹೋಪ್ ಯು ವಿಲ್ ಪೇ ಅಟೆನ್ಷನ್ ಟು ಇಟ್. ನಿಮ್ಮ ಹೆಸರು ಹಾಳಾಗೋದು ನಮಗಿಷ್ಟ ಇಲ್ಲ. ನಿಮ್ಮ ಹೆಸರಲ್ಲಿ ಯಾವ್ಯಾವ ಕ್ರಿಮಿ ಕೀಟಗಳು ಫ್ಯಾನ್ಸ್ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾವೋ ಅವರಿಗೆಲ್ಲ ಅಮೀಕೊಂಡು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಹೇಳಿ. ಓಕೆ, ಚಲೋ, ಥ್ಯಾಂಕ್ ಯು. ಆ್ಯಂಡ್ ಮತ್ತೆ ಲೈವಿಗೆ ಬೇಗ ಸಿಕ್ಕೋಣ. ನಮ್ಮ ಜೊತೆ ಇಲ್ಲಿ ಜಾಯಿನ್ ಆದವ್ರಿಗೆಲ್ಲ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತಾ ಥ್ಯಾಂಕ್ ಯು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ರಿಷಿಕಾ ಸಿಂಗ್, ಆಸ್ ಆಲ್ವೇಸ್, signing off.